ನಮ್ಮ ಪ್ಯಾರಾಮೀಟರ್ ಇತರೆ ಜಾತಿಯವರೊಂದಿಗೆ ಹೋರಾಟ ಮಾಡೋದಲ್ಲ, ನಮ್ಮ ಬಲಹೀನತೆಗಳೊಂದಿಗೆ ನಾವು ಹೋರಾಟ ಮಾಡಬೇಕು, ನಮ್ಮ ಅಶಕ್ತತೆಗಳೊಂದಿಗೆ ನಾವು ಹೋರಾಟ ಮಾಡಬೇಕು. ನಮ್ಮ ಅವಸ್ಥೆಗೆ ಇತರರನ್ನು ದೂಷಿಸುವುದಲ್ಲ. ನನ್ನಲ್ಲಿರುವ ಅಶಕ್ತತೆ, ನನ್ನಲ್ಲಿರುವ ಬಲಹೀನತೆಗಳನ್ನು ಹಿಮ್ಮೆಟ್ಟಿಸಿ ನಾವು ಉದ್ಧಾರ ಆಗಬೇಕು. ಇದೊಂದೇ ಪರಿಹಾರ, ಇದೊಂದೇ ಮಾರ್ಗ. ನಾವು ಬಯಸ ಬದುಕುವ ಬದುಕು ಮಹಾನ್ ಹೋರಾಟದ ಫಲ ಸಾಮಾನ್ಯವಾಗಿ ಸಿಗುವುದಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು. ಸ್ವಯಂ ಪ್ರೇರಿತಗಾಗಿ ಯಾರೂ ನಿಮಗೇನು ಕೊಡಲ್ಲ. ಸ್ವಂತ ಅಕ್ಕ ತಂಗಿಯರನ್ನ ಕಾಪಾಡಲಿಕ್ಕೆ ಒಬ್ಬ ಪರನಾರಿ ಸಹೋದರ ಗಂಡುಗಲಿ ಕುಮಾರರಾಮ ಒಂದೊಂದು ಮನೆಯಲ್ಲ ಹೊರಬೇಕು, ಒಂದೊಂದು ಬೀದಿಲ್ಲ ಹುಟ್ಟಬೇಕು. ಈ ರಾಜ್ಯ ಉತ್ತಮ ಜೀವನ ಅನ್ನೋದೊಂದು ಶರೀರ ಆದ್ರೆ ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ಅನ್ನೋದು ಎರಡು ಕಾಲುಗಳಿದ್ದಂತೆ. ಬಡತನ ಅನ್ನೋದು ನಿಜವಾದ ರೋಗ ಅಲ್ಲ, ಅದು ರೋಗದ ಲಕ್ಷಣ. ನಿಜವಾದ ಬಡತನ ಅಸಮಾನತೆ, ಅಧಿಕಾರಹೀನತೆ. ನಮ್ಮ ಸಾಮಾಜಿಕ ವ್ಯವಸ್ಥೆ, ನಮ್ಮ ಆರ್ಥಿಕ ವ್ಯವಸ್ಥೆಗೆ ರೋಗ ಹತ್ಕೊಂಡಿದೆ. ಬಡತನ ಮೆಟ್ಟಿ ಅದನ್ನ ಕಿಂತು ತೀಳ್ತಾ ಇದೆ. ಅಸಮಾನತೆ ಇದೆ, ತಿರಸ್ಕಾರ ಇದೆ, ಒಳ ಯೋಜನೆಗಳು ಬಹಳಷ್ಟಿದೆ. ವ್ಯಾಕ್ಸಿನ್ ತಗೊಳ್ಳೇಬೇಕು, ಗಟ್ಟಿ ಆಗಲೇಬೇಕು. ಕಡ್ದು ಕಟ್ಟೆ ಹಾಕ್ಬೇಕಾಗಿಲ್ಲ, ಗುಡ್ಡ ಹಾಕ್ಬೇಕಾಗಿಲ್ಲ, ಸಾಮ್ರಾಜ್ಯ ನಿರ್ಮಾಣ ಮಾಡೋದು ಬೇಡ. ನಮ್ಮ ಮನೆ, ನನ್ನ ಊರು, ನನ್ನ ಬೀದಿ, ನಾನೇನ್ ಮಾಡಬಲ್ಲೆ? ಈ ಪ್ರಶ್ನೆಗಳು ನಮ್ಮಲ್ಲಾಗಬೇಕು. ನಾವು ತಲೆ ಕೆಟ್ಟವ್ರ, ಮುಂದೇನು ಇವಾಗ ಯಾರು ಕರೆದ್ರೂ ಹೋಯ್ತೀವಿ. ಮಾತನಾಡಿ ಗಳಿಸುವುದು ನನಗೇನೂ ಇಲ್ಲ. ನನ್ನನ್ನು ನಾನು ಇಂಟ್ರೊಡ್ಯೂಸ್ ಮಾಡುವ ಪರಿಸ್ಥಿತಿ ಹಿಂದುಳಿದಿಲ್ಲ. ಸ್ಟಿಲ್ ಐ ಡೂ ಇಟ್ ಬಿಕಾಸ್ ಅದು ನನ್ನ ಪಾಲಿನ ಸಂವಿಧಾನ, ನನ್ನ ಬದುಕಿನ ಸಂವಿಧಾನ. ನಮ್ಮ ಬದುಕು ಬದಲಾಗಬೇಕು. ಗುಡಿಸಲು ಮನೆ ಹೋಗಿ ಪಕ್ಕ ಮನೆ ಆಗಬೇಕು, ಸೈಕಲ್ ಹೋಗಿ ಬೈಕ್ ಬರಬೇಕು, ಬೈಕ್ ಹೋಗಿ ಕಾರ್ ಬರಬೇಕು. ಸೆಕೆಂಡ್ ಹ್ಯಾಂಡ್ ಆದರೂ ಪರವಾಗಿಲ್ಲ. ಶಿಕ್ಷಣದಿಂದ ಮಾತ್ರ ಎಲ್ಲದಕ್ಕೂ ಪರಿಹಾರ ಅನ್ನೋ ವಾಲ್ಮೀಕಿಯವರ ಬದುಕಿನ ಸಂದೇಶ ನಿಮ್ಮಲ್ಲಿ ಬರಲಿ. ಶಿಸ್ತು ಮಾತ್ರ ಒಬ್ಬ ವ್ಯಕ್ತಿಯನ್ನ ಉದ್ಧಾರ ಮಾಡುತ್ತೆ ಅನ್ನೋ ಶಿವಪ್ಪ ನಾಯಕನ ಗುಣಗಳು ನಿಮ್ಮಲ್ಲಿ ಬರಲಿ. ಕುಟುಂಬವನ್ನು ಸಂರಕ್ಷಿಸುವ ಗಂಡುಗಲಿ ಕುಮಾರರಾಮನ ಆ ಗುಣಗಳು ಇನ್ನೊಮ್ಮೆ ನಿಮ್ಮಲ್ಲಿ ಆವಿರ್ಭವಿಸಲಿ. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲಿಗೆ ಇಡೀ ಜಗತ್ತಿಗೆ, ಮನುಕುಲಕ್ಕೆ ಜೀವನ ಕೈಪಿಡಿ ಒಂದು ಗ್ರಂಥದ ಮೂಲಕ, ಒಂದು ಮಹಾನ್ ಕಾವ್ಯದ ಮೂಲಕ ಪುರುಷೋತ್ತಮನಾದ ಚರ್ಮದೇಹಧಾರಿಯ ಅವತಾರದ ಕಥೆಯ ಮೂಲಕ ಜಗತ್ತಿಗೆ ಕೊಟ್ಟ ಮಹಾಕವಿ, ನಮ್ಮೆಲ್ಲರ ಆದಿಪುರುಷ ಮಹರ್ಷಿ ವಾಲ್ಮೀಕಿಯವರ ಶ್ರೀಚರಣಗಳಿಗೆ ನಮಸ್ಕರಿಸಿ, ಕಾವಿ ಅಂದರೆ, ಸನ್ಯಾಸಿ ಅಂದರೆ ತಸ್ಯ ಪ್ರಕೃತಿ ಲೀನಸ್ಯ ಅಂತ ಒಂದು ಗಾದೆ ಇದೆ. ಸರ್ವಸಂಗ ಪರಿತ್ಯಾಗಿಯಾಗಿ ಸ್ವಂತ ಮನೆ, ಸ್ವಂತ ಊರನ್ನು ಬಿಟ್ಟು ಸ್ವಂತ ಸ್ವಹಿತಾಸಕ್ತಿಗಳನ್ನು ತ್ಯಜಿಸಿ ಇಡೀ ಸಮಾಜದ ಹಿತಾಸಕ್ತಿಯೇ ನನ್ನ ಹಿತಾಸಕ್ತಿ ಅಂತ ಭಾವಿಸಿ ವೇದ ಮಂತ್ರಗಳ ಪಠಣೆ ಮಾತ್ರ ಪೂಜೆಗೆ ಸೀಮಿತ ಅಲ್ಲ, ಪೂಜೆ ಪುನಸ್ಕಾರಗಳಿಂದ, ಕೇವಲ ಪೂಜೆ ಪುನಸ್ಕಾರಗಳಿಂದ ಬದಲಾವಣೆ ಸಾಧ್ಯ ಇಲ್ಲ. ಪೂಜೆ ಅನ್ನೋದು, ಮಾಡುವ ಪುನಸ್ಕಾರ ಅನ್ನೋದು, ಪಠಿಸುವ ಮಂತ್ರ ಅನ್ನೋದು ಶ್ರೀಸಾಮಾನ್ಯನ ಬದುಕಿನ ಬೆಳಕಾಗಬೇಕು. ಸಮಾಜದ ಶೋಷಿತ ವರ್ಗದ ಅಂಧಕಾರಕ್ಕೆ ಜ್ಯೋತಿಯಾಗಬೇಕು ಅಂತ ಭಾವಿಸಿ ಕೃತಿಯಲ್ಲಿ ನಂಬಿಕೆ ಇಟ್ಟು, ಕೆಲಸದಲ್ಲಿ ನಂಬಿಕೆ ಇಟ್ಟು, ಮಠಕ್ಕೆ ಸೀಮಿತ ಆಗದೆ ಊರೂರಿಗೂ ಕೂಡ
ಕಾಲ ಕಾಲದಲ್ಲಿ ಕಾಲಲ್ಲಿ ಚಕ್ರ ಕಟ್ಕೊಂಡು ಓಡಾಡಿ ಅರಿವಿನ ಜಾಗೃತಿಯನ್ನು ಮೂಡಿಸೋದೇ ಸನ್ಯಾಸತ್ವ, ಸನ್ಯಾಸಿ, ಮಠಾಧೀಶ ಅನ್ನುವುದನ್ನು ಸಾಧನೆಯ ಮೂಲಕ, ಆಗುತ್ತಿರುವ ಬದಲಾವಣೆಗಳ ಮೂಲಕ, ಅದು ಈ ಮಠದ ವಾತಾವರಣವೇ ಆಗಿರಲಿ, ರಾಜ್ಯದ ಶೋಷಿತ ವರ್ಗದ ಧ್ವನಿಯಾಗಿಯೇ ಆಗಿರಲಿ, ಹಾಗೆ ಮಾಡಿರುವ ಪರಮ ಪೂಜ್ಯರ ಶ್ರೀಚರಣಗಳಿಗೆ ನಮಸ್ಕರಿಸಿ, ವೇದಿಕೆ ಮೇಲೆ ಆಸೀನರಾಗಿರುವ ಈ ರಾಜ್ಯದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷರು, ವ್ಯಕ್ತಿ ಸ್ತುತಿಯಲ್ಲ ಅಥವಾ ಹೊಗಳಿಕೆ ಅಂತಾನೂ ಅಲ್ಲ, ಸರ್ಕಾರಿ ನೌಕರು ಅಂದರೆ ಹೇಗಿರಬೇಕು, ಒಂದು ಸಂಘಟನೆಯನ್ನು ಪ್ರತಿನಿಧಿಸುವ ನಾಯಕ ಹೇಗಿರಬೇಕು ಅನ್ನೋದಕ್ಕೆ ಅನ್ವರ್ಥಕವಾಗಿ, ಪಾದರಸದಂತೆ, ಯಾವುದೇ ಮುಲಾಜಿಗೊಳಗಾಗದೆ, ಯಾವುದೇ ಟೀಕೆಗೆ ಹೆದರದೆ, ಯಾವುದೇ ಕುತಂತ್ರ ಷಡ್ಯಂತ್ರಗಳಿಗೆ ಕಿವಿ ಕೊಡದೆ, ನಂಬಿದ ತತ್ವಕ್ಕೆ ಹಗಲು ರಾತ್ರಿ ಶ್ರಮಿಸುತ್ತಿರುವ ರಾಜ್ಯಾಧ್ಯಕ್ಷರಾದ ಶ್ರೀ ಷಡಕ್ಷರಿರವರೇ, ನಮ್ಮ ಕರ್ನಾಟಕ ರಾಜ್ಯ ಪರಿಶಿಷ್ಟ ಪಂಗಡದ ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷರು, ಹಿರಿಯರು, ಸಮಾಜದ ಗೌರವಾನ್ವಿತರು, ನೌಕರರ ಸಂಘವನ್ನು ಒಗ್ಗೂಡಿಸಿ ಹಲವಾರು ಕನಸುಗಳನ್ನು ಕಂಡು ಏಕಲವ್ಯ ವಿದ್ಯಾನಿಧಿಯನ್ನು ಸ್ಥಾಪಿಸಿ ಪ್ರತಿಯೊಬ್ಬ ನೌಕರರಿಂದ ವಂತಿಗೆಯನ್ನು ಸಂಗ್ರಹಿಸುವ ಯೋಜನೆಯನ್ನು ಹಾಕಿಕೊಂಡು ಕೆಲಸ ಮಾಡುತ್ತಿರುವ ಶ್ರೀ ತಿಪ್ಪೇಸ್ವಾಮಿರವರೇ, ಪ್ರಾಸ್ತಾವಿಕ ನುಡಿಗಳನ್ನು ನುಡಿದ ಸ್ನೇಹಿತರಾದ ಶ್ರೀ ಮಂಜುನಾಥ್ರವರೇ, ಪ್ರತಿಭಾ ಪುರಸ್ಕಾರ ಮಾಡಲಿರುವ ಹಿರಿಯರು, ಸಹೋದರರು, ಅತ್ಯಂತ ಎಫಿಸಿಯನ್ಸಿ, ಶಿಸ್ತು, ಕಾರ್ಯದಕ್ಷತೆಯಿಂದ ಅಬಕಾರಿ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವ ಡಾಕ್ಟರ್ ಮಂಜುನಾಥ್ರವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಸಮಾಜದ ಗೌರವಾನ್ವಿತ ಮಾಜಿ ಶಾಸಕರಾಗಿರ್ತಕ್ಕಂಥ ಪ್ರತಾಪ್ ಗೌಡ ಸರ್ ಅವರೇ, ಗಂಗಾಧರ್ ನಾಯಕರವರೇ, ಎಲ್ಲ ಹಿರಿಯ ಉಪಸ್ಥಿತ ಹಿರಿಯರೇ, ಸಂಘಟನೆಯ ಪದಾಧಿಕಾರಿಗಳೇ, ಎಲ್ಲಕ್ಕಿಂತ ಮುಖ್ಯವಾಗಿ ನೆರೆದಿರುವ ಎಲ್ಲ ಬಂಧು ಬಾಂಧವರೇ, 2011 ಜನಗಣತಿಯ ಪ್ರಕಾರ ಒಟ್ಟು ಈ ದೇಶದಲ್ಲಿ 1297 SC ಪಂಗಡಗಳಿದೆ, SC ವರ್ಗಗಳಿದೆ. 812 ಪರಿಶಿಷ್ಟ ಪಂಗಡಗಳಿದೆ. ರಾಜ್ಯದಲ್ಲಿ 101 SC ಒಳಪಂಗಡಗಳು, 50ಕ್ಕೂ ಹೆಚ್ಚು ಪರಿಶಿಷ್ಟ ಪಂಗಡ, 10 ಲಕ್ಷ ಕುಟುಂಬ ನಾಯಕ ಸಮುದಾಯದ್ದು, 10 ಲಕ್ಷ ಕುಟುಂಬ, 4ರಿಂದ 5 ಜನರನ್ನು ಹೊಂದಿರೋ 10 ಲಕ್ಷ ಕುಟುಂಬಗಳಿದೆ. 10 ಲಕ್ಷ ಕುಟುಂಬ ಅಂದರೆ 10 ಲಕ್ಷ ತಾಯಂದಿರಿದ್ದಾರೆ, 10 ಲಕ್ಷ ತಂದೆಯರಿದ್ದಾರೆ. ಈ 10 ಲಕ್ಷ ಕುಟುಂಬಗಳು, ಇದರಲ್ಲಿ ಭೂ ಒಡೆತನ ಇಲ್ಲದಿರುವವರು 90%ಕ್ಕೂ ಹೆಚ್ಚು, ಲ್ಯಾಂಡ್ಲೆಸ್ ಡೈಲಿ ವೇಜ್ ಲೇಬರ್ಸ್ 90%, ವಾರ್ಷಿಕ ವರಮಾನ 10,000ಕ್ಕೂ ಕಡಿಮೆ ಇರುವವರು, ವಾರ್ಷಿಕ ವರಮಾನ ಅಂದರೆ 365 ದಿನಗಳ ಕಾಲ ಕುಟುಂಬದ ವಯಸ್ಕ ವ್ಯಕ್ತಿ ದುಡಿದ ನಂತರವೂ ಕೂಡ ವರ್ಷದ ಒಟ್ಟು ಆದಾಯ 10,000ಕ್ಕಿಂತ ಕಡಿಮೆ ಇರೋರು 74%, 74%. ವಿದ್ಯಾವಂತರ ಸಂಖ್ಯೆ ಒಂದು ವೇಳೆ 100% ಇಡೀ ಜನಾಂಗದ ಅಂಕಿ ಸಂಖ್ಯೆಯನ್ನು ನೋಡಿದ್ರೆ, ನೌಕರರು ಅನಿಸಿಕೊಂಡವರು 5%, 3ಕ್ಕೂ ಕಡಿಮೆ. ಆಕ್ಚುಲಿ ವಿದ್ಯಾವಂತರು ಅನಿಸ್ಕೊಂಡವರು, ವಿದ್ಯಾರ್ಥಿಗಳು 20%,
75% ನಮ್ಮ ಜನಸಂಖ್ಯೆ ಅಶಕ್ತರಿದ್ದೀವಿ. ರಾಜ್ಯ ರಾಷ್ಟ್ರ ಪ್ರಚಲಿತ ವಿದ್ಯಮಾನ, ಬೆಳೆದು ಬಂದ ಗತಿ, ನಮ್ಮ ಇತಿಹಾಸ, ಸಂಸ್ಕೃತಿ, ಶಿಕ್ಷಣ, ಮುಂದಾಗಬೇಕಾದ ಮಹತ್ತರ ಘಟನೆ, ಅದರಲ್ಲಿ ಪಾಲ್ಗೊಳ್ಳುವಿಕೆ ಬಗ್ಗೆ ಇರುವ ವೈಚಾರಿಕತೆ ಇಲ್ಲದಿರುವ ಅಶಕ್ತರು, ಅಬಲರು, ಅವಿದ್ಯಾವಂತರು, ಧ್ವನಿ ಇಲ್ಲದವರು. ಹಾಗಿದ್ರೆ ನೌಕರ ಸಮಾವೇಶದಿಂದ, ಒಂದು ಅರಿವಿನ ಜಾತ್ರೆಯಿಂದ, ನಮ್ಮದೇ ಆದ 7ನೇ ವಾರ್ಷಿಕ ಸಾಂಸ್ಕೃತಿಕ ಹಬ್ಬದಿಂದ, ಇಲ್ಲಿ ನಡೆಯುವ ಎಲ್ಲ ವಿಚಾರ ಗೋಷ್ಠಿಗಳಿಂದ ನಮ್ಮ ಮನೆಗಳಿಗೆ ನಾವು ತೆಗೆದುಕೊಂಡು ಹೋಗಬೇಕಾದ ಸಂದೇಶ ಏನು? ಗತ ವೈಭವ. ಹೌದು, ಪೆರಿಯಾರ್ ನಮ್ಮವರು, ಸಿಂಧೂರ ಲಕ್ಷ್ಮಣ ನಮ್ಮವನು, ಮದಕರಿ ನಾಯಕ ನಮ್ಮವನು, ಓಬಣ್ಣ ನಾಯಕ ನಮ್ಮವನು, ಮಾರಪ್ಪ ನಾಯಕ ನಮ್ಮವನು, ವೆಂಕಟಪ್ಪ ನಾಯಕ ನಮ್ಮವನು, ಸಿಂಗನಾಯಕ ನಮ್ಮವನು, ಹಲಗಲಿಯ ಬೇಡರ ಜಗದಣ್ಣ ಬಾಬಣ್ಣ ನಮ್ಮವನು, ಮಹರ್ಷಿ ವಾಲ್ಮೀಕಿ ನಮ್ಮವರು, LG ಹಾವನೂರು ನಮ್ಮವರು, ತಿಪ್ಪೇಸ್ವಾಮಿಯವರು ನಮ್ಮವರು. ಸುಮಾರು 50 ವರ್ಷಗಳಿಗೂ ಹೆಚ್ಚು ಹರ್ತಿಕೋಟೆ ಅಂತಕ್ಕಂಥ ಒಂದು ಸಣ್ಣ ಗ್ರಾಮದಲ್ಲಿ ಒಂದು ಪ್ರಕಾಶನವನ್ನು ಹಾಕಿಕೊಂಡು ಸ್ಥಾಪಿಸಿ ಸ್ವಂತ ಹಣದಲ್ಲಿ ಇಡೀ ಸಮುದಾಯದ ಸಾಂಸ್ಕೃತಿಕ ಸಾಮಾಜಿಕ ಚರಿತ್ರೆಯನ್ನು ಕಾಪಾಡುತ್ತಿರುವವರು ನಮ್ಮವರು. ಹರ್ತಿಕೋಟಿ ವೀರೇಂದ್ರ ಸಿಂಹನಂತ ಸಾಹೇಬ್ರಂಥವರು. ಇತ್ತೀಚೆಗೆ ಅಮರೇಶ್ ಯಾತ್ಗಲ್ ಮತ್ತು ಅವರ ಸಂಪೂರ್ಣ ತಂಡ ನೌಕರರ ಬಳಗದಲ್ಲಿ, ಅದರಲ್ಲೂ ಪೊಲೀಸ್ ಇಲಾಖೆಯಲ್ಲಿ ಸದಾ ತಮ್ಮ ಕ್ರಿಯಾಶೀಲತೆಯಿಂದ ಎಚ್ಚೆತ್ತಿಸುವ ನಮ್ಮ ಪಂಪಾಪತಿ ವೆಂಕಟಪ್ಪ ನಾಯಕ, ಇವರೆಲ್ಲರೂ ನಮ್ಮವರೇ. ಹಾಗಿದ್ರೆ ಆ ರಾಜಮನೆತನಗಳ ಇತಿಹಾಸ, ಆ ಚಾರಿತ್ರಿಕ ಋಷಿ ಪರಂಪರೆ ಅದು ಕೇವಲ ಪುಸ್ತಕಕ್ಕೆ ಸೀಮಿತ ಆದರೆ, ಜಾತ್ರೆಯಲ್ಲಿ ಬಂದು ಜೈಕಾರ ಹಾಕಿ ಮನೆಗಳಿಗೆ ವಾಪಸ್ ಹೋಗಿಬಿಟ್ರೆ ಸಾಕೆ? ಹಾಗಿದ್ರೆ ಅಲ್ಲಿಂದ ಕಲಿಯಬೇಕಾದದ್ದೇನು? ಇಡೀ ಜಗತ್ತಿಗೆ ಸಾಂಸ್ಕೃತಿಕ ಶಿಕ್ಷಣದ ಮೂಲಕವೇ ಸಂಕ್ರಾಂತಿ ಬದಲಾವಣೆಗೆ ಇನ್ನೊಂದು ಹೆಸರಾದ ಈ ಎಲ್ಲ ಮಹಾನ್ ವ್ಯಕ್ತಿಗಳಿಂದ ನಾವು ಕಲಿಯಲೇಬೇಕಿದೆ. ಎಲ್ಲ ಸಾಮಾಜಿಕ ಪಿಡುಗುಗಳಿಗೂ ಕೂಡ ಶಿಕ್ಷಣ ಮಾತ್ರ ಪರಿಹಾರ. ಆ ಶಿಕ್ಷಣ ಪರಿಹಾರ ಅನ್ನೋದಾದರೆ, ಕಲಿಕೆ ಅನ್ನೋದು ಪ್ರೈಮರಿ, SLC, PUC, ಡಿಗ್ರಿ ಕಲಿಯೋದಂದ್ರೆ ಮಾತ್ರ ಕಲಿಕೆನಾ? PhD ನೌಕರಿ ತೆಗೆದುಕೊಳ್ಳೋದು ಮಾತ್ರ ಬದಲಾವಣೆನಾ? ಕಲಿಕೆ ಎಲ್ಲರೂ ಕಲಿಯಬೇಕಾಗಿದೆ. ಬೇಡನಾಗಿದ್ದ ಬೇಟೆಗಾರನಿಗನಾಗಿ ಒಂದು ಮಹತ್ತರ ಘಟನೆ, ನಾರದನ ಸಂಪರ್ಕದಿಂದ ಬದಲಾದ ಮೂಲ ಪುರುಷ ಮಹರ್ಷಿ ವಾಲ್ಮೀಕಿಯಿಂದ ನಾವು ಬದಲಾವಣೆಯನ್ನು ಕಲಿಯಬೇಕಾಗಿದೆ. ಇನ್ನೂ ನಮ್ಮಲ್ಲಿ ಬಹಳಷ್ಟು ಬೇಟೆಯಾಡುವ ರತ್ನಾಕರನಿದ್ದಾನೆ, ನಮ್ಮಲ್ಲಿದ್ದಾನೆ. ಬೀದರಿಂದ ಹಿಡಿದು ಚಾಮರಾಜನಗರದವರೆಗೆ, ಚಿಕ್ಕೋಡಿಯಿಂದ ಹಿಡಿದು ಮಂಗಳೂರವರೆಗೆ, ಉಡುಪಿ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ದಾವಣಗೆರೆ, ಗದಗ, ಬಳ್ಳಾರಿ, ಕೊಪ್ಪಳ, ಬಾಗಲಕೋಟೆ, ಬಿಜಾಪುರ, ಅಲ್ಲಿ ವಾಸಿಸುವ ನಾಯಕರ ಬೀದಿಯ ಪ್ರತಿ ಮನೆಯಲ್ಲಿ ಇನ್ನೂ ಬೇಟೆಯಾಡುವ, ನಾಗರಿಕತೆಗೆ ಪರಿಚಯವಾಗದ ರತ್ನಾಕರನಿದ್ದಾನೆ. ಬದಲಾಗಬೇಕಲ್ಲ? ಬಿಲ್ಲು, ಬತ್ತಳಿಕೆ, ಖಡ್ಗವನ್ನು ಬಿಟ್ಟು ಆ ಬದಲಾವಣೆ, ಸಂಕ್ರಮಣ ನಮ್ಮಲ್ಲಿ ಆಗಬೇಕಲ್ಲ? ಶಿಸ್ತಿನ ನಾಯಕ ಶಿವಪ್ಪ ನಾಯಕ, ಕೆಳದಿಯ ವಂಶಸ್ಥ, ಸ್ವಾಭಿಮಾನ
ಪರಾಕ್ರಮಕ್ಕೆ ಹೆಸರಾದ ಮದಕರಿ ನಾಯಕ, ಪರನಾರಿ ಸಹೋದರ ಎಂದ ಗಂಡುಗಲಿ ಕುಮಾರರಾಮ. ಇದಕ್ಕೂ ಇವುಗಳನ್ನು ಹೊರತುಪಡಿಸಿಯೂ ಕೂಡ ಹಲವಾರು ಜನ ಕೋಟೆ ಕೊತ್ತಲಗಳನ್ನು ಕಟ್ಟಿ ಸಾಂಸ್ಕೃತಿಕ ಹಿರಿಮೆಯನ್ನು ಮಾಡಿದ ಆ ವ್ಯಕ್ತಿಗಳಿಂದ ನಾವು ಕಲಿಯಬೇಕಾಗಿದೆಯಲ್ಲ. ನಮ್ಮಲ್ಲಿ ಬದಲಾವಣೆ ಆಗ್ತಾ ಇದೆಯಾ? ನಾವೇನ್ ಮಾಡ್ಬೇಕಪ್ಪ? ಹಾಗಿದ್ರೆ 5% ಇರ್ತಕ್ಕಂಥ ನೌಕರರು ನಮ್ಮನ್ನೇ ನಂಬಿದಾರಲ್ಲೆಲ್ಲ. 10 ಲಕ್ಷದಲ್ಲಿ ಕೇವಲ 500 ಕುಟುಂಬಗಳು ಮಾತ್ರ ನೌಕರರಿಗೆ ಸೀಮಿತ ಆದರೆ 9,95,500 ಕುಟುಂಬಗಳಿಗೆ ನಾವು ಮೆದುಳಂತಿದ್ದು 5% ಜನ ಬುದ್ಧಿಯಾಗಿ ಸಮಾಜದ ಆ ಆತ್ಮ ಸಾಕ್ಷಿಯಾಗಿ ಆ 20% ಇರೋ ಆ ವಿದ್ಯಾವಂತ ಜನರನ್ನ ನರನಾಡಿಗಳನ್ನಾಗಿ ಉಪಯೋಗಿಸಿಕೊಂಡು 75% ಗ್ರಾಮೀಣ ಭಾಗದಲ್ಲಿರುವ ಆ ರೈತರಿಗೆ, ಮಹಿಳೆಯರಿಗೆ, ಅಶಕ್ತರಿಗೆ, ನಿರುದ್ಯೋಗ ಯುವಕರಿಗೆ ಸಂಚಲನ ಮೂಡಿಸಬೇಕಲ್ಲ. ಅರಿವಿನ ಈ ಜಾತ್ರೆ ಆ ಬೀದಿಗಳಿಗೆ ತಲುಪಬೇಕಲ್ಲ. ಆ ತಲುಪಬೇಕು ಅಂತಂದ್ರೆ ನನಗೆ ಐ ಡೋಂಟ್ ನೋ, ಭಾಳ ನೋಡಿಬಿಟ್ಟೆ ನಾನು. 39 ವರ್ಷ, 15 ವರ್ಷ ಇಲಾಖೆಗೆ ಸೇರಿ, 15 ವರ್ಷ ಆಯ್ತು ರೀ ನೌಕರಿಗೆ ಸೇರಿ. 2008ರಲ್ಲಿ ಎಕ್ಸಾಮ್ ಬರೆದೆ. ನಾನು ಕಲಬುರ್ಗಿಯಲ್ಲಿ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿದ್ದೆ, ಅಸಿಸ್ಟೆಂಟ್ ಆಫ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಬೆಳಗಾವಿ ಆಗಿದ್ದೆ, ಸಹಾಯಕ ಪೊಲೀಸ್ ಅಧೀಕ್ಷಕ ಇಂದಿನ ವಿಜಯನಗರ ಜಿಲ್ಲೆಗಿದ್ದೆ. ಇದೇ ಜಿಲ್ಲೆಗೆ 11 ವರ್ಷಗಳ ಹಿಂದೆ 3 ತಿಂಗಳ ಕಾಲ SP ಆಗಿದ್ದೆ. ಹಾಸನ SP ಆಗಿದ್ದೆ, ಶಿವಮೊಗ್ಗ SP ಆಗಿದ್ದೆ, ಮೈಸೂರು SP ಆಗಿದ್ದೆ, ಬೆಂಗಳೂರು ಗ್ರಾಮಾಂತರ SP ಆಗಿದ್ದೆ, DCP ವೆಸ್ಟ್ ಆಗಿದ್ದೆ. CIDಯಲ್ಲಿರುವ ಎಲ್ಲ ವಿಭಾಗ, ಸ್ಪೆಷಲ್ ಎನ್ಕ್ವೈರಿ, ಸೈಬರ್ ಕ್ರೈಮು, H&B, ಅಡ್ಮಿನ್ನು, ಸುಡ್ಗಾಡ್ ಸೊಂಟಿ ಕೊಂಬ ಎಲ್ಲಕ್ಕೂ SP ಆಗಿದ್ದೆ. DIG ಆಗಿ ಕಿಯೋನಕ್ಸಲ್ಲೂ ಇದ್ದೆ. ಈಗ ಫೈರ್ ಸರ್ವಿಸ್ಗೆ ಬಂದಿದ್ದೀನಿ. ಈ ಪಾಲಿಸಿ ಮೇಕಿಂಗ್, ರಾಜ್ಯ ರಾಷ್ಟ್ರ ಒಳ ಸುಳಿಗಳನ್ನು ನಾನು ಬಲ್ಲೆ, ಷಡ್ಯಂತ್ರಗಳನ್ನು ನಾನು ಬಲ್ಲೆ, ಹೇಗೆ ಕೆಲಸ ಆಗುತ್ತೆ ಅನ್ನೋದನ್ನು ನಾನು ಬಲ್ಲೆ. ಅದರ ಆಧಾರದ ಮೇಲೆ ಹೇಳ್ತಿದ್ದೀನಿ. ಶಿಕ್ಷಣ, ಸಂಘಟನೆ, ಹೋರಾಟ. ಬಾಬಾ ಸಾಹೇಬ್ರು ಹೇಳಿದ್ದಾರೆ, ನಮ್ಮ ಜವಾಬ್ದಾರಿ ಬಹಳ ಇದೆ ಅಂತ ಹೇಳಿದ್ದಾರೆ. ಬಡತನ ಅನ್ನೋದು ನಿಜವಾದ ರೋಗ ಅಲ್ಲ, ಅದು ರೋಗದ ಲಕ್ಷಣ. ನಿಜವಾದ ಬಡತನ ಅಸಮಾನತೆ, ಅಧಿಕಾರಹೀನತೆ. ಐ ರಿಪೀಟ್ ಇಟ್, ಇನ್ನೊಂದು ಸಾರಿ ಪುನರುಚ್ಚರಿಸಿದ್ದೇನೆ. ಬಡತನ ಅನ್ನೋದು ನಿಜವಾದ ರೋಗ ಅಲ್ಲ, ಅದು ರೋಗದ ಲಕ್ಷಣ. ನಿಜವಾದ ರೋಗ ಅಧಿಕಾರಹೀನತೆ, ಅಸಮಾನತೆ, ಕುತಂತ್ರ, ಷಡ್ಯಂತ್ರ. ಇದನ್ನು ಹರಡುವ ವೈರಾಣುಗಳು ಸಮಾಜದಲ್ಲಿ ಸಾಕಷ್ಟಿದಾವೆ. ಎಷ್ಟು ದಿವಸ ಈ ರೋಗ ಕಂಡುಕೊಂಡಿರೋದು? ಕೇಂದ್ರ ಸರ್ಕಾರದ 50 ಇಲಾಖೆ, ರಾಜ್ಯ ಸರ್ಕಾರದ 34 ಇಲಾಖೆ, ರಾಜ್ಯ ಸರ್ಕಾರದ 3,28,000 ಒಂದು ವರ್ಷಕ್ಕೆ ಕೋಟಿ ಬಜೆಟ್, 28,000 ಕೋಟಿ SC STಗೆ ಮೀಸಲಾಗಿ ಇಟ್ಟಿರೋದು. ಸಾವಿರಾರು ಶಾಲೆಗಳಂತೆ, ಸಾವಿರಾರು ಯೋಜನೆಗಳಂತೆ. 75 ವರ್ಷ ಕಳೆದ್ರು ಇನ್ನೂ ಕೂಡ 74% ಜನ ಭೂ ಹಿಡಿತ ಇಲ್ಲದವರು, 10,000ಕ್ಕೂ ವಾರ್ಷಿಕ ಆದಾಯವಿಲ್ಲದಿರುವವರು ಇನ್ನೂ ಇದ್ದೀವಿ ಅಂತಂದ್ರೆ ಯಾವ ಗನಂದಾರಿ ಕೆಲಸ ಆಗಿದೆ? ಯೋಜನೆಗಳ ಸಾಫಲ್ಯತೆ ಎಲ್ಲಿದೆ? ಹಬ್ಬ ಹರಿದಿನ ಜಾತ್ರೆ, ಅಪ್ಪ ಮಕ್ಕಳು 10 ಲಕ್ಷ ಕುಟುಂಬ ಅಂತ ಏನು ಹೇಳಿದ್ನಲ್ಲ, ಸಾಯಂಕಾಲ ಕೂತ್ರೆ ಇದು ಟಾಪಿಕ್ ಆಗ್ಬೇಕು ಮಾತನಾಡೋದು. ದಿಸ್ ಶುಡ್ ಬಿ ದ ಟಾಪಿಕ್. ಇದು ಚರ್ಚೆಯ ವಿಷಯ ಆಗ್ಬೇಕು. ಮಗನಿಗೆ ಹೇಳ್ಬೇಕು,
ಏನ್ ಮಗ, ಏನ್ ಓದ್ತಾ ಇದೀಯಾ? ನಾನಂತೂ ಓದಲಿಲ್ಲ. ಕೇಂದ್ರ ಸರ್ಕಾರದಿಂದ 834 ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಸೇರಿದಂತೆ ಪರೀಕ್ಷೆಗಳಾಗ್ತದಂತಲ್ಲ. ರಾಜ್ಯ ಸರ್ಕಾರದ 34 ಇಲಾಖೆಗಳಲ್ಲೂ ನೇಮಕಾತಿ ಆಯ್ತದಂತಲ್ಲ. ನೀನೇನು ಓದ್ತಾ ಇದೀಯಾ? ನೀನೇನಾಗ್ತೀಯಾ? ಇವತ್ತು ಯಾವ ವೆಬ್ಸೈಟ್ ನೋಡಿದೆ, ಯಾವ ಪುಸ್ತಕ ಓದ್ದೆ ಮಗ, ಏನು ಓದಲಪ್ಪ ಇವತ್ತ ಮಗಳ ಕೇಳ್ಬೇಕು, ಚರ್ಚೆ ಆಗ್ಬೇಕು. ನೀನೇನಾಯ್ತೀಯ? ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ ಬರ್ತಿನೇ ಆಗ್ತಿಲ್ವಂತಲ್ಲ. ನಮ್ಮವ್ರು ಯಾರು ಎಲಿಜಿಬಲ್ಲೇ ಇಲ್ವೇ? ಎಂಜಿನಿಯರಿಂಗ್ ನೀಟ್ ಬಂದ್ರೇನು, ರಿಸರ್ವೇಶನ್ ಆದ್ರೇನು, MBBS ಅಲ್ಲಿ ಪಾಸ್ ಆಗಿ ಕ್ವಾಲಿಫೈ ಆಗಿ ಹುಡುಗರೇ ಇಲ್ವಲ್ಲ. ನಮಗೇನು ದೊಡ್ಡ ದೊಡ್ಡ ಪ್ಯಾಕೇಜ್ಗಳು ಬೇಕಿಲ್ಲ. ತಾಲೂಕಿಗೆ 10 ಜನ ಡಾಕ್ಟರ್ಗಳಾಗಲಿ, 20 ಜನ ಎಂಜಿನಿಯರ್ಗಳಾಗಲಿ, 30 ಜನ ಅಡ್ವೊಕೇಟ್ಗಳು, ಪೊಲೀಸರಾಗಲಿ, ಆ 10 ಜನ 20 ಜನ 30 ಜನ ಸೇರಿ ಆ ಸಮುದಾಯದ ಪ್ರತಿ ಮನೆಗೂ ನುಗ್ಗಬೇಕು, ಹೇಳಬೇಕು. ಇಷ್ಟ ಇರಲಿ ಇರದೇ ಇರಲಿ, ಸಾವಿರಾರು ಭಿನ್ನಾಭಿಪ್ರಾಯಗಳಿರಲಿ, ಒಬ್ಬ ನೌಕರ ಆ ತಾಲೂಕಲ್ಲಿ ಇದ್ದಾನೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದ ಭಿಕ್ಷೆಯ ಫಲ, ಅವರ ಶ್ರಮದ ಫಲ. ಇಡೀ ಸಮುದಾಯದ ನಮ್ಮನ್ನು ಇಲ್ಲಿ ತರಲಿಕ್ಕೆ ಹೆಸರಿಲ್ಲದೆ ಎಲೆಮರೆಕಾಯಿಯಂತೆ ಸಾವಿರಾರು ಜನ ಶ್ರಮ ಪಟ್ಟಿದ್ದಾರೆ, ಶ್ರಮ ಪಡ್ತಾ ಇದ್ದಾರೆ. ಅವರೆಲ್ಲರ ಸಂಘಟನೆ, ಅವರೆಲ್ಲರ ಹಕ್ಕೊತ್ತಾಯದ ಫಲ ನನಗೆ ನೌಕರಿ ಸಿಕ್ಕಿರೋದು. ನಾನು ಹೋಗ್ಬೇಕು. ಹುಡುಗ ಒಬ್ಬ ಯಾವುದೋ ಭರಮಣ್ಣ ನಾಯಕನ ಮಗನಿಗೆ ಸ್ಕೂಲ್ ಫೀಸ್ ಇಲ್ವಾ? ಸ್ಕೂಲ್ ಫೀಸ್ ಕೊಡ್ಬೇಕು. ಆ ಓಣಿಯಲ್ಲಿ ಒಂದು ಲೈಬ್ರರಿ ಹಾಕಬೇಕು, ಸಣ್ಣ ಲೈಬ್ರರಿ. ಪ್ರತಿ ಊರಲ್ಲೂ ಒಂದು ವಾಲ್ಮೀಕಿ ಸಮುದಾಯ ಭವನ ಅಂತಿದೆ. ಓದಲೇಬೇಕಾದ ಪುಸ್ತಕಗಳನ್ನು ಇಡಬೇಕು. ಸಾಂಸ್ಕೃತಿಕ, ಸಾಮಾಜಿಕ, ಆರ್ಥಿಕ ಬೆಳವಣಿಗೆಗೆ ಪೂರಕವಾದ ಪುಸ್ತಕಗಳು. ಈ ರಾಜ್ಯ ಉತ್ತಮ ಜೀವನ ಅನ್ನೋದೊಂದು ಶರೀರ ಆದರೆ ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ಅನ್ನೋದು 2 ಕಾಲುಗಳಿದ್ದಂತೆ. ಉತ್ತಮ ಜೀವನ, ರಾಜಕಾರಣ ಅಥವಾ ಬದುಕು ಅನ್ನೋದು ಇಡೀ ಒಂದು ಶರೀರ ಅನ್ನೋದಾದ್ರೆ, ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ಅನ್ನೋದು 2 ಕಾಲುಗಳಿದ್ದಂತೆ. ಆ 2 ಕಾಲುಗಳಿಗೇನೆ ರೋಗ ಹತ್ಕೊಂಡ್ಬಿಟ್ರೆ ಹೆಂಗ್ ಕಣಯ್ಯ? ಶರೀರ ಹೆಂಗಿರ್ತದೆ? ಕರೆಕ್ಟ್ ಆಗಿರ್ತದ? ನಮ್ಮ ಸಾಮಾಜಿಕ ವ್ಯವಸ್ಥೆ, ನಮ್ಮ ಆರ್ಥಿಕ ವ್ಯವಸ್ಥೆಗೆ ರೋಗ ಹತ್ಕೊಂಡಿದೆ. ಬಡತನ ಮೆಟ್ಟಿ ಅದನ್ನ ಕಿಂತು ತೀಳ್ತಾ ಇದೆ, ಅಸಮಾನತೆ ಇದೆ, ತಿರಸ್ಕಾರ ಇದೆ, ಒಳ ಯೋಜನೆಗಳು ಬಹಳಷ್ಟಿದೆ. ವ್ಯಾಕ್ಸಿನ್ ತಗೊಳ್ಳೇಬೇಕು, ಗಟ್ಟಿಯಾಗಲೇಬೇಕು. ಒಂದಾಗ್ತಿರೋ ಬಿಡ್ತಿರೋ, ನಮ್ಮ ಹಕ್ಕುಗಳಿಗಾಗಿ ಧ್ವನಿ ಎತ್ತುವ ಶಕ್ತಿ ಪ್ರತಿಯೊಬ್ಬ ನಾಯಕ ಕುಟುಂಬಕ್ಕೆ ಬರಬೇಕು. ಅಂತ ಸ್ವಾಭಿಮಾನ, ಆ ಪರಾಕ್ರಮವನ್ನ ಹುಟ್ಟು ಹಾಕುವ ಒಬ್ಬ ಮದಕರಿ ನಾಯಕ ಪ್ರತಿ ಮನೆಯಲ್ಲೂ ಇರಬೇಕು. ಅದಕ್ಕೆ ಧರ್ಮ ಅಧರ್ಮವನ್ನ ಹೇಳೋ ಹಿರಿಯರ ರೂಪದಲ್ಲಿ ಒಬ್ಬ ವಾಲ್ಮೀಕಿ ಮನೆಯಲ್ಲಿ ಇರಬೇಕು, ತಂದೆಯ ರೂಪದಲ್ಲಿ. ಅನ್ಯಾಯ ಆದಾಗ ಪ್ರತಿಭಟಿಸಲಿಕ್ಕೆ ಹೆದರದ ಒಬ್ಬ ಸಿಂಧೂರ ಲಕ್ಷಣ ಬಂದೂಕ ಎತ್ಕೊಳ್ಳಿಕ್ಕೆ, ಬೀದಿಗೆ ಬರಲಿಕ್ಕೆ ಇರಲೇಬೇಕು. ಸ್ವಂತ ಅಕ್ಕ ತಂಗಿಯರನ್ನ ಕಾಪಾಡಲಿಕ್ಕೆ ಒಬ್ಬ ಪರನಾರಿ ಸಹೋದರ ಗಂಡುಗಲಿ ಕುಮಾರರಾಮ ಒಂದೊಂದು ಮನೆಯಲ್ಲ ಇರಬೇಕು, ಒಂದೊಂದು ಬೀದಿಲ್ಲ ಹುಟ್ಟಬೇಕು. ಇದೆಲ್ಲ ಆದಮೇಲೆ ಅದಕ್ಕೆ ಕಾನೂನಿನ ರೂಪ ಕೊಳ್ಳಿಕ್ಕೆ ಕಾನೂನನ್ನು ಅರಿಯುವ ಕುತೂಹಲ ಹೊಂದಿದ ಒಬ್ಬ LG ಹಾವನೂರವರು, ಸಮಾಜವನ್ನ ಸಂಘಟಿಸುವ ಹಿರಿಯರ ಸಾಲಿನಲ್ಲಿ ಯಾರು ಬೇಕಾದರೂ ಕುಳಿತುಕೊಳ್ಳೋ ಒಬ್ಬ ವ್ಯಕ್ತಿತ್ವ ನಮ್ಮ ಮನೆಗಳಲ್ಲಿ ಹುಟ್ಟಲೇಬೇಕು. ಇದಾಯ್ತದ? ಆವಾಗ ಈ ಜಾತ್ರೆಗೆ, ಅರಿವಿನ ಜಾತ್ರೆಗೆ, ಸ್ತ್ರೀಗಳ ಶ್ರಮಕ್ಕೆ ನೀವು ಕೊಡೋ 10 ರೂಪಾಯಿಂದ ಹಿಡಿದು ಲಕ್ಷದವರೆಗೆ ಕೊಡ್ರಿ. ನೌಕರದಾರ ಕೊಡ್ಬೇಕು. ಒಳ್ಳೆ ಕತೆ ಆಯ್ತಿದು. 100 ಪಂಗಡಗಳು,
ಧಿಕ್ಕಾರ ಹೇ, ಸುಡುಗಾಡಿಸ್ಕೊಂಡ್ಕೊ ಮರ್ರಪ್ಪ ಅವನ್ನೆಲ್ಲ ಕೊಡ್ರೆ. ನಾನು ಯಾವ ಸೀಮೆಯಾಗಿರ್ತಿದ್ದೆ, ನಮ್ಮಪ್ಪ ದ್ಯಾಮಪ್ಪ ತಾಯಿ ರತ್ನವ್ವ, ಗದಗ್ ನೀಲ್ಗುಂದ ಗ್ರಾಮ. ಓದಿದ್ದಕ್ಕಲ್ವೇ ಬಂದಿರೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಿಯರ್ ಅವರಿಗೆ ಜುಲೈ 31, 1949 ಹೇಳಿದ್ದೊಂದು ಮಾತು ಓದ್ದೆ ಇವಾಗ. ಅವ್ರು ಬಂದು ಕೇಳ್ತಾರಂತೆ ಪಿ ಎ ಏನಂತ, ಯಾಕೆ ಇಷ್ಟೊಂದು ಗಾಢವಾಗಿ ನೀವು ಆಲೋಚನೆ ಮಾಡ್ತಿದ್ದೀರಾ, ಏನಾಗಿದೆ ನಿಮಗೆ? ಬಾಬಾ ಸಾಹೇಬ್ರು ಹೇಳಿರೋದು, ಅಲ್ಲ, ನನ್ನ ಜೀವಿತಾವಧಿಯಲ್ಲಿ ನನ್ನ ಜನಸಮುದಾಯದವರು ಈ ದೇಶವನ್ನು ಆಳ್ತಾರೆ ಅಂತ ಅನ್ಕೊಂಡಿದ್ದೆ. ನಾನು ಮಾಡಿದ ಶ್ರಮದ ಫಲವಾಗಿ ಕೆಲವೊಂದಿಷ್ಟು ಜನ ಓದಿದ್ರು, ವಿದ್ಯಾವಂತರಾದರು, ನೌಕರಿ ತಗೊಂಡ್ರು, ಸಿಟಿ ಒಳಗೆ ಬಂದು ಗಂಡ ಹೆಂಡತಿ ಜೊತೆ ಆರಾಮ್ ಸೆಟ್ಲ್ ಆಗಿಬಿಟ್ರು. ತಮ್ಮ ಸ್ವಂತ ಸಮುದಾಯ ಯಾರ್ಯಾರು ಬಡತನದಲ್ಲಿದ್ದಾರೆ, ನಿರ್ಲಕ್ಷ್ಯಕ್ಕೊಳಗಾಗಿದ್ದಾರೆ, ಶೋಷಣೆಗೊಳಗಾಗಿದ್ದಾರೆ, ದೌರ್ಜನ್ಯಕ್ಕೊಳಗಾಗಿ ಪ್ರತಿನಿತ್ಯ ಮಾನಭಂಗ, ಹತ್ಯೆ, ದೌರ್ಜನ್ಯ, ತಿರಸ್ಕಾರಕ್ಕೆ ಒಳಗಾಗ್ತಿದ್ದಾರೆ, ಅವ್ರನ್ನ ನೋಡಲಾರ್ದಂಗಾದ್ರು ಇವರು ಅತಿ ಹೆಚ್ಚು ಬುದ್ಧಿವಂತರಾಗಿ ಇನ್ನೂ ಹೆಚ್ಚಿನ ತಿರಸ್ಕಾರವನ್ನು ಮಾಡ್ತಾ ಇದ್ದಾರೆ. ಇವರಿಂದ ನಾನು ಹೆಂಗೆ ನಮ್ಮ ಸಮುದಾಯದ ಉದ್ಧಾರವನ್ನು ಬಯಸಲಿ, ಅದಕ್ಕೆ ನನಗೆ ನೋವಾಯ್ತಿದೆ ಅಂದ್ರಂತೆ. ಹೆಚ್ಚು ಕಡಿಮೆ ಅದೇ ಪರಿಸ್ಥಿತಿ ಇದೆಯಲ್ವೇ? ಹೆಚ್ಚು ಕಡಿಮೆ ಅದೇ ಪರಿಸ್ಥಿತಿ ಇದೆಯಲ್ಲ. ರವಿ ಚೆನ್ನಣ್ಣವರು ಯಾಕೆ ಮಾತಾಡ್ತಾನ? ದೊಡ್ಡ ಟಾಪಿಕ್ ಇದು, ಡಿಸ್ಕಷನ್. ಭಾಷಣ ಭಾಳ ಮಾಡ್ತಾನ. ರವಿ ಚೆನ್ನಣ್ಣವರ ಹಳ್ಳಿಗಳಿಗೆ ಹೋಗೋದು, ಶಾಲೆಗಳಿಗೆ ಹೋಗೋದು, ಯುವ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡೋದು. ಸಾವಿರಾರು ರವಿ ಚೆನ್ನಣ್ಣವರು ಗುಡಿಸಲಲ್ಲೇ ಇದ್ದಾರೆ, ಹೊರಗೆ ಬರಬೇಕು, IAS IPS ಅಧಿಕಾರಿಗಳಾಗಬೇಕು, ಸ್ವಾಭಿಮಾನಿಗಳಾಗಬೇಕು, ಸ್ವಂತ ಬದುಕನ್ನು ಕಟ್ಕೋಬೇಕು ಅನ್ನೋ ಕಾರಣಕ್ಕೆ ಐ ಆಮ್ ಹ್ಯಾವಿಂಗ್ ಅ ಗುಡ್ ಲೈಫ್. I have left with 21 years of service. I don't have any need. ನನಗೆ ಯಾವ ಅವಶ್ಯಕತೆ ಇಲ್ಲ. ಏನಿದೆ, ಹೋದಲ್ಲೆಲ್ಲ ರಾಜ್ಯ ಸತ್ಕಾರ ಇರ್ತದೆ, ID ಕಾರ್ಡ್ ಕೊಡೋ ಅವಶ್ಯಕತೆ ಇಲ್ಲ. ನನಗೆ ಯಾರು ಮುಲಾಜು ಇಲ್ಲ. ಐ ಆಮ್ ಫೈನ್, ಐ ಆಮ್ ಪರ್ಫೆಕ್ಟ್ಲಿ. ನಾನು ಬದುಕುತ್ತಿರುವ ಬದುಕು ಅಂಥವರ ಕೃಪಾಶೀರ್ವಾದದ ಫಲ. ನಾನು ಹೋಗೋದು, ಮಾತನಾಡೋದು, ಏನು ಮಾತಾಡ್ತೀನಪ್ಪ, ಹೊಟ್ಟೆಂದು ಭಯಂದು ಹೊರಗಡೆ ಹಾಕ್ಕೊಳ್ತೀನಿ ಅಷ್ಟೇ. ಅದನ್ನು ಬಿಟ್ಟು ಏನು ಮಾಡೀನಿ? ಸ್ವಾಭಿಮಾನಿಗಳಾಗಿ, ದೊಡ್ಡವರಾಗಿ ಅಂತ ನನ್ನ ಆಸ್ತಿ ಇದೆ ಅಲ್ವೇ? ಎಲ್ಲೆಲ್ಲಿ ಕೆಲಸ ಮಾಡಿದ್ದೀನಿ, ಪ್ರತಿ ಜಿಲ್ಲೆಯಲ್ಲೂ ಬೆಂಚ್ ಮಾರ್ಕ್ ಇಟ್ಟಿದ್ದೀನಿ. ಹಳ್ಳಿಗಳಲ್ಲಿ ಹೋಗಿ ಮಲಗ್ತಾ ಇದ್ದೆ. ಯಾರಾದರೂ ಮಲಗ್ತಾ ಇದ್ದಾರಾ? ಏನು ಪಂಪಾಪತೆ, ಮಲಗ್ತಾ ಇದ್ದಾರೆ ಯಾರಾದರೂ? ಗ್ರಾಮ ವಾಸ್ತವ್ಯ ಮಾಡ್ತಾ ಇದ್ದೆ, ದಲಿತರ ಕಾಲನಿಯಲ್ಲಿ ಇರ್ತಾ ಇದ್ದೆ, ಕಾಡಂಚಿನ ಗ್ರಾಮದಲ್ಲಿ ಹೋಗಿರ್ತಾ ಇದ್ದೆ, ವಿದ್ಯಾರ್ಥಿ ವಿನಿಲಯದಲ್ಲಿ ಮಲಗ್ತಾ ಇದ್ದೆ. ಪುಸ್ತಕಗಳನ್ನು ಪ್ರಿಂಟ್ ಮಾಡಿ SC ST ಸೌಲಭ್ಯಗಳನ್ನು ಪ್ರತಿ ಗ್ರಾಮಕ್ಕೆ ಕೊಟ್ಟಿದ್ದೀನಿ, ಪ್ರತಿ ಮನೆಗೆ ಕೊಟ್ಟಿದ್ದೀನಿ. ಅದನ್ನು ಮಾಡೋದು ಅಪರಾಧ ಎನ್ನುವುದಾದರೆ ಪ್ರತಿನಿತ್ಯ ಮಾಡುವೆ. ಏನಾಗೋದು ಕೆಟ್ಟೈತಪ್ಪ? ನಾವೆಲ್ಲ ನಾಳೆ ಭೂಮಿಯ ಮೇಲ್ಪದರ ಆಗ್ತೀವಿ. ಸುಟ್ಟ ಮೇಲೆ ಹುಳ್ತಾರದಿಲ್ರಿ, ಇಲ್ಲ ಸುಡ್ತಾರ. ಭೂಮಿಯ ಮೇಲ್ಪದರಾಗ್ತೀವಿ ನಾವೆಲ್ಲ. ಆಗುವ ಮೊದಲು, ವಿರಮಿಸುವ ಮೊದಲು ಅವ್ರು ವಚನ ಹೇಳಿದರು, ಹೊತ್ತು ಹೋಗುವ ಮೊದಲು ಮೃತ್ಯು ಬಾರದ ಮುನ್ನ ತೊತ್ತು ಕೆಲಸವ ಮಾಡಯ್ಯ. ಹೊತ್ತು ಹೋಗೋದಕ್ಕಿಂತ ಮೊದಲ ಮೃತ್ಯು ಬಾರದ ಮುನ್ನ ಸ್ವಲ್ಪ ಕೆಲಸ ಮಾಡ್ಬೇಕಲ್ಲಪ್ಪ, ಸ್ವಲ್ಪ ಕೆಲಸ ಮಾಡ್ಬೇಕಲ್ಲ. ನನಗೆ ಏನಾದರೂ ಸಿಕ್ಕಿದೆ, ಹಿಡಿ ಸಿಕ್ಕಿದೆ ಅಂದರೆ ಪಡಿ ವಾಪಸ್ ಕೊಡ್ಬೇಕಲ್ಲ. ಆ ಪಡಿ ವಾಪಸ್ ಕೆಲಸವನ್ನು ಕೊಡತಕ್ಕಂಥ ಕೆಲಸ ನಮ್ಮ ಸರ್ಕಾರಿ ನೌಕರರ ಸಂಘದಿಂದ ಆಗಬೇಕು. ಪ್ರತಿ ಜಿಲ್ಲೆಯಲ್ಲಿರೋ ಸರ್ಕಾರಿ ಸಂಘದ ನೌಕರರು ಒಂದು ಸಾಂಸ್ಕೃತಿಕ ವೇದಿಕೆಗಳನ್ನು ಹುಟ್ಟಾಕಬೇಕು. ಪ್ರತಿ ವಾಲ್ಮೀಕಿ ಭವನದಲ್ಲಿ ಒಂದು ಲೈಬ್ರರಿ ಆರಂಭ ಆಗಬೇಕು. ಹೊಸ ನಮ್ಮ ಇಡೀ ಶೋಷಿತ ಸಮುದಾಯದ ಬಗ್ಗೆ ಅವರಿಗೆ ಚರಿತ್ರೆಯನ್ನು ಹೇಳಿಕೊಡ್ಬೇಕು. ಎಂಥ ಮಹಾನ್ ಚರಿತ್ರೆಗೆ ನಾವು ಸೇರಿದವರು ಅನ್ನೋ ಸ್ವಾಭಿಮಾನ ಅವರಲ್ಲಿ ಮೂಡಬೇಕು. ಹೊಸ ಕವನ, ಹೊಸ ಸಾಹಿತ್ಯ ಹರ್ತಿಕೋಟೆ ಪ್ರಕಾಶನದಿಂದ ಬರಬೇಕು. ಅಮರೇಶ್ ಯಾತ್ಗಲ್ ಅವರ ತಂಡದಿಂದ ಬರಬೇಕು. ಸಣ್ಣ ನಾಟಕ, ಗುಹಾನ ನಾಟಕ, ಆ ನಾಟಕಗಳಿಂದ ಬರಬೇಕು. ಸಾಧಕರಿಂದ ಬರಬೇಕು, ಅವರನ್ನು ಮಾತನಾಡಿಸ್ಬೇಕು. ಸ್ವಯಂ ಉದ್ಯೋಗಕ್ಕೆ ಅರ್ಹರಿದ್ರೆ, ಕೃಷಿ ಮಾಡ್ತಾ ಇದ್ರೆ, ಕೃಷಿಯಲ್ಲಿ ಸಾಧಕರಾಗಿರೋರನ್ನ ಪರಿಚಯಿಸ್ತಕ್ಕಂಥ ಕೆಲಸ. ಅವ್ರು ಯಾರಾದರೂ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಇದ್ರೋ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಇದ್ದರೆ ಅವರಿಂದ ಆಗಬೇಕು. ಹೋಗಿ ಹೇಳಬೇಕು, ಹೀಗೆ ಕೃಷಿ ಮಾಡೋದು, ಇಂಥ ಬೀಜ ಉತ್ತಮ ಬೀಜ, ಇದು ರಸಗೊಬ್ಬರ, ಇದು ಸರ್ಕಾರಿ ಸೇವೆ, ಸರ್ಕಾರಿ ಫಲಾನುಭವಿ ಯೋಜನೆಗಳು, ಇದರಿಂದ ನಿಮಗೆ ಸಹಾಯ ಆಯ್ತದೆ ಅಂತ ನಾವು ತಿಳಿಸ್ಕೊಡ್ಬೇಕು.
ಆ ಸಾಂಸ್ಕೃತಿಕ ಎಷ್ಟೋ ಕುರುಹುಗಳಿಲ್ಲದೆ ಸಮಾಧಿನ ಯಾರೋ ಬಂದು ಕೆಡುತ್ತಾರೆ. ಕೋಟೆ ಕತ್ತಲಗಳಲ್ಲಿ ಕೇಳೋರಿಲ್ಲ. ಅವುಗಳ ಸಂರಕ್ಷಣೆ ಆಗಬೇಕು. ಯುವಕ ಅಂತ ನಾನು ಅನ್ಕೊಂಡ್ರೆ ಬರೀ ಫೋಟೋ ಹಾಕಿದರೆ ಸಾಲದು, ಬರೀ ಅದರ ಸವಲತ್ತುಗಳನ್ನು ತೆಗೆದುಕೊಂಡ್ರೆ ಸಾಲದು, ಉತ್ಪಾದಕನಲ್ಲದ ಬಳಕೆದಾರನಾಗಿ ಉಳಿದ್ರೆ ಸಾಲದು. ನನ್ನ ಪ್ರಯತ್ನ ಏನಪ್ಪ, ನಾನೇನು ಮಾಡಿದ್ದೀನಿ, ನಮ್ದೊಂದು ಕೋಟೆ ಇದೆ. ಸಣ್ಣ ನಾಯಕರೇ ಇರಲಿಪ್ಪ, ಅವರು ಸುರಪುರದ್ದೇ ಇರಲಿ ಅಥವಾ ಕೆಳದಿದೇ ಇರಲಿ ಅಥವಾ ಚಿತ್ರದುರ್ಗದ್ದೇ ಇರಲಿ ಅಥವಾ ಹಂಪಿ ಪಕ್ಕ ಇರ್ತಕ್ಕಂಥ ಯಾವುದೊಂದು ಅಳಿದುಳಿದ ಸಂಸ್ಥಾನವೇ ಆಗಿರಲಿ, ಅದರ ಸಂರಕ್ಷಣೆ ನಾವು ಮಾಡ್ತಾ ಇದ್ದೀವಾ? ಅದು ಅಳಿದು ಹೋಗುವ ಮುನ್ನ ಆ ಚರಿತ್ರೆಯನ್ನು ಬರೀಲಿಕ್ಕೆ ಸಣ್ಣ ಒಂದು ಪುಸ್ತಕದ ಪ್ರಕಾಶನ ನಾವು ಮಾಡ್ತಾ ಇದ್ದೀವಾ? ಅದನ್ನು ನಾವು ಆಚರಿಸ್ತಾ ಇದ್ದೀವಾ? ತಿಳಿ ಹೇಳ್ತಾ ಇದ್ದೀವಾ? ಇದು ಆಗಬೇಕಾಗಿರೋದು. ಒಂದು ಲೈಬ್ರರಿ, ಒಂದು ಹಬ್ಬ, ಇಂಥ ಚರ್ಚೆಗಳು. ಸರ್ಕಾರ ಇರೋದೇ ಶ್ರೀಸಾಮಾನ್ಯನ ಉದ್ಧಾರಕ್ಕಾಗಿ. ಸರ್ಕಾರಗಳಿರೋದೇ ಯಾರಿಗೆ ಯಾರು ಇಲ್ಲವೋ ಅವರ ಸಂರಕ್ಷಣೆಗಾಗಿ. ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿಯಿಂದ ಹಿಡಿದು ರೂಸೋ, ಅರಿಸ್ಟಾಟಲ್ ಅಥವಾ ನಮ್ಮ ಆದಿಕವಿಯವರು ಕೊಟ್ಟಿರ್ತಕ್ಕಂಥ ಆ ಕಲ್ಪನೆಗಳಿಂದ ಹಿಡಿದು ಎಲ್ಲವೂ ಇರುವುದು ಶ್ರೀಸಾಮಾನ್ಯನ ಏಳಿಗೆಗಾಗಿ. ಹಾಗಿದ್ರೆ ಗುಡಿಸಲು ಮನೆಗಳು ಹೋಗಿ ಪಕ್ಕಾ ಮನೆಗಳಾಗಬೇಕು. 1 ಎಕರೆ ಭೂಮಿ ಇದ್ರೂ ಬೋರ್ವೆಲ್ ಆಗಿ ನೀರಾವರಿ ಆರಂಭ ಆಗಬೇಕು. ಸಣ್ಣ ಉದ್ಯೋಗ ಆದರೂ ಸ್ವಯಂ ಉದ್ಯೋಗ ಆರಂಭ ಆಗಬೇಕು. ಮಕ್ಕಳಿಗೆ ಕೌಶಲ್ಯಗಳನ್ನು ಹೇಳಿಕೊಡ್ಬೇಕು, ಇಂಗ್ಲೀಷ್ ಕಲಿಸ್ಬೇಕು, ಹೊಸ ಕೋರ್ಸ್ಗಳಿಗೆ ಎನ್ರೋಲ್ ಮಾಡಬೇಕು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ಕೊಡಬೇಕು. ಮಕ್ಕಳನ್ನು ಹುರಿದುಂಬಿಸಿ ದುಶ್ಚಟಗಳಿಂದ ದೂರ ಇಟ್ಟು ಆ ಅಶ್ವಮೇಧ ಕುದುರೆಯಂತೆ ಅವನ್ನು ಊರ ಮೇಲೆ ಬಿಡಬೇಕು. ಮಕ್ಕಳನ್ನು ಅಶ್ವಮೇಧ ಕುದುರೆಯನ್ನಾಗಿಸ್ಬೇಕು. ಜ್ಞಾನದ ಅಶ್ವಮೇಧ ಶಿಕ್ಷಣದ ಸಂಕ್ರಾಂತಿಯ ಮೂಲಕ ಆರಂಭ ಆಗಬೇಕು. ಅಂತಹ ಯಾಗದ ಜವಾಬ್ದಾರಿ ಏನು 10 ಲಕ್ಷ ಕುಟುಂಬಗಳಿದೆ, ರಾಜ್ಯದ 4ನೇ ಬಹುದೊಡ್ಡ ಸಮಾಜ ಅಂತ ಹೇಳ್ಕೊಳ್ತೀವಿ, ಪ್ರತಿ ಮನೆಯಲ್ಲಿ ಆರಂಭ ಆದರೆ, ಪ್ರತಿ ತಾಯಿಯಲ್ಲಿ ಆ ಕನಸು ಬೇರೂರಿದ್ರೆ, ಪ್ರತಿ ತಂದೆಯಲ್ಲಿ ನನ್ನ ಮಗನನ್ನು ನಾನು ನನ್ನ ಸಮಾಜಕ್ಕೆ ತಕ್ಕಂತೆ ಬೆಳೆಸ್ತೀನಿ ಅನ್ನೋ ನಿರ್ಧಾರ ಬಂದರೆ, ಪ್ರತಿ ಯುವಕನಲ್ಲಿ ನಾನೇನಾದರೂ ಸಾಧನೆ ಮಾಡ್ತೀನಿ, ಸಮಾಜಕ್ಕೆ ಯಾರಿಗೆ ಯಾರು ಇಲ್ವೋ ಅವ್ರ ಪರವಾಗಿ ನಿಲ್ತೀನಿ ಅನ್ನೋ ಭಾವನೆ ಮೊಳಕೆಯೊಡೆದ್ರೆ ಈ ಸಂಕ್ರಾಂತಿ ಸಾಧ್ಯ. ಆಗತ ವೈಭವ ನೀವೇನು ಹೇಳ್ತೀವಲ್ಲ ನಾವೆಲ್ಲ, ಅವೆಲ್ಲ ಫೋಟೋಗಳು, ಅಲ್ಲೆಲ್ಲ ಹಾಕಿರೋ ಫೋಟೋ, ಈ ಮಹಾನ್ ವೇದಿಕೆ, ಈ ಮಹಾನ್ ಜಾತ್ರೆ, ಶ್ರೀಗಳ ಶ್ರಮ, ಎಲ್ಲ ನೌಕರರ ಕನಸು ಈಡೇರ್ತದೆ. ಇದೆಲ್ಲ ಹೇಳಿದ ಮೇಲೂ ಒಂದು ಕಾಷನ್, ಒಂದು ಎಚ್ಚರಿಕೆ, ಸಮಾಜ ಸರಿ ಇರಲ್ಲ. ಯಾವುದು ಸರಿ ಐತಪ್ಪ? ಯಾರ್ದು ಸರಿ ಐತಿ? ಒಬ್ಬ ಮುಂದೆ ಹೊಂಟ ಅಂದ್ರೆ 10 ಜನ ಸೇರಿ ಗಾಸಿಪ್ ಮಾಡಕ್ಕೆ ಶುರು ಮಾಡಿಬಿಡ್ತಾರ. ಅವನವನ ಮಗ ಅವನೇ ಮಾಡ್ಯಾನ ಬಿಡ್ರಿ, ನೋಡಿಲ್ಲ ನಾವು. ಅವೇನು ಕಡ್ದು ಕಟ್ಟಿ ಹಾಕ್ಯಾನ, ನೀನೇನು ಕಡ್ದು ಕಟ್ಟಿ ಹಾಕಿದಪ್ಪ? ಅವ ಅಷ್ಟರ ಮಾಡಿದ್ನಲ್ಲ, ಅವ ಅಷ್ಟರ ಮಾಡ್ತಾನಲ್ಲ, ನೀನು ಮಾಡಂಗಾರ ನೋಡೋಣ. ಇಂಥವ್ರು ಇದ್ದೇ ಇರ್ತಾರ, ತಲೆ ಕೆಡಿಸ್ಕೋಬೇಡಿ. ಒಳಿತು ಕೆಡುತು ಸಮಾಜದ ಅವಿಭಾಜ್ಯ ಅಂಗ. ಎಲ್ಲ ಕಾಲಕ್ಕೂ ಅವ್ರು ಇರ್ತಾರೆ. ನಮ್ಮ ಆಶಯಗಳು ಸರಿ ಇದ್ರ, ಇಡೋ ಹೆಜ್ಜೆ ದೃಢವಾಗಿದ್ರ, ಪರೋಪಕಾರಾರ್ಥಂ ಇದಂ ಶರೀರಂ ಅನ್ನೋದನ್ನು ನಾವು ನಂಬಿದ್ರ, ಯಾರಿಗೂ ಸೊಪ್ಪಾಕ ಕಾಲ ಇಲ್ಲ, ಟೈಮ್ ಬರ್ತೈತಿ. ಆದ್ರೆ ಬೇರೆಯವರ ಮೇಲೆ ನೀವು ಡಿಪೆಂಡ್ ಆಗಿದ್ರ, ಒಂದು ಸಾರಿ ಬೇಕಾದ್ರೆ ಹಂಗೆ ಆಲೋಚನೆ ಮಾಡಿ, ಇಡೀ ಜಗತ್ತಿನ ಇತಿಹಾಸದಲ್ಲಿ ಗುಲಾಮಗಿರಿಯಿಂದ ಮುಕ್ತಿ ಆಗಬೇಕು, ಬಡತನ ಅಥವಾ ಇನ್ನೊಂದು ದೌರ್ಜನ್ಯದಿಂದ ಮುಕ್ತಿ ಹೊಂದಿದ ಯಾವ ಸಮುದಾಯ ಬೇರೆಯವರು ಬಂದು ಸ್ವಯಂ ಪ್ರೇರಿತವಾಗಿ ಮಾಡ್ಯಾರ? ಫ್ರೆಂಚ್ ರೆವಲ್ಯೂಷನ್ ತಂತಾನೇ ಆಯ್ತೆ, ರಷ್ಯನ್ ರೆವಲ್ಯೂಷನ್ ತಂತಾನೇ ಆಯ್ತೆ, ಭಾರತಕ್ಕೆ ಸ್ವಾತಂತ್ರ್ಯ ತಂತಾನೇ ಸಿಕ್ತಾ, ಅಮೇರಿಕದ ಸ್ವಾತಂತ್ರ್ಯ ಹೋರಾಟ ತಂತಾನೇ ಆಯ್ತಾ, ಅಸ್ಪೃಶ್ಯತೆಯ ವಿರುದ್ಧದ ಹೋರಾಟ ಅವರೆಲ್ಲರೂ ಬಂದು ಹಾಗೆ ಮಾಡಿದರೆ, ನಾವು ಬಯಸ ಬದುಕುವ ಬದುಕು ಮಹಾನ್ ಹೋರಾಟದ ಫಲ ಸಾಮಾನ್ಯವಾಗಿ ಸಿಗುವುದಿಲ್ಲ. ಪ್ರಜಾಪ್ರಭುತ್ವದಲ್ಲಿ
ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು. ಸ್ವಯಂ ಪ್ರೇರಿತಗಾಗಿ ಯಾರೂ ನಿಮಗೇನು ಕೊಡಲ್ಲ. ಬಸ್ನಾಗ ಕುಂತಾಗ ಸೀಟ್ ಬಿಟ್ಟು ಕೊಡಲ್ಲ ಜನ. ಬಸ್ನಾಗ ಕುಂತಾಗ ಸೀಟ್ ಬಿಟ್ಟು ಕೊಡಲ್ಲ, ಇನ್ನು ಉಳಿದದ್ದು ಬಿಟ್ಟು ಕೊಡ್ತಾರನಪ್ಪ? ಯಾರು ಬಿಟ್ಟು ಕೊಡಲ್ಲ. ಪವರ್ ವಿಲ್ ನಾಟ್ ಬಿ ಗಿವನ್, ಇಟ್ ಹ್ಯಾಸ್ ಟು ಬಿ ಟೇಕನ್. ಅದು ತಗೊಳ್ಬೇಕು. ಆ ರೀತಿಯ ಈ ಕ್ರಾಂತಿಯ ಬೀಜಗಳನ್ನು ನಾನು ಹೇಳೋದಲ್ಲ, ಮನೆಯಲ್ಲಿ ಪ್ರತಿ ತಂದೆ ತಾಯಿ ಮಕ್ಕಳಿಗೆ ಹೇಳಬೇಕು. ಪ್ರತಿ ತಂದೆ ತಾಯಿ, ಡೋಂಟ್ ಲವ್ ಪಾವರ್ಟಿ, ಆ ಬಡತನನ್ನ ಪ್ರೀತಿಸಬೇಡಿ. ನಾನು ಬಡವ ಸ್ವಾಮಿ ಎಷ್ಟು ದಿವಸ ಹೇಳ್ಕಂತ ಅಡ್ಡಾಡೋದು. ಐ ಹೇಟ್ ಇಟ್, ಐ ಹೇಟ್ ಇಟ್. ಯಾವ ಸಮುದಾಯನೂ ಕೂಡ ಆರ್ಥಿಕವಾಗಿ ಸದೃಢವಾಗಿಲ್ಲದೆ ಹೋಗಿದ್ರೆ ಉದ್ಧಾರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸಾಮಾಜಿಕ ಸ್ಥಿತಿಗತಿ, ಸಾಂಸ್ಕೃತಿಕ ಸ್ಥಿತಿಗತಿಯನ್ನು ಅರಿಯದೆ ಹೋದರೆ ಯಾವತ್ತೂ ಚರಿತ್ರೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇದು ನಿಜವಾಗಿ ಆಗಬೇಕಾಗಿರೋದು. ಆ ಸಾಮಾಜಿಕ ಅರಿವು, ಸಾಂಸ್ಕೃತಿಕ ಹಿರಿಮೆ, ಬಡತನವನ್ನು ಹಿಮ್ಮೆಟ್ಟಿಸಿ ಮುಂಬರಲಿಕ್ಕೆ ನನ್ನ ಸ್ವಂತ ಶ್ರಮ. ಕಡ್ದು ಕಟ್ಟೆ ಹಾಕ್ಬೇಕಾಗಿಲ್ಲ, ಗುಡ್ಡ ಹಾಕ್ಬೇಕಾಗಿಲ್ಲ, ಸಾಮ್ರಾಜ್ಯ ನಿರ್ಮಾಣ ಮಾಡೋದು ಬೇಡ. ನಮ್ಮ ಮನೆ, ನನ್ನ ಊರು, ನನ್ನ ಬೀದಿ, ನಾನೇನು ಮಾಡಬಲ್ಲೆ? ಈ ಪ್ರಶ್ನೆಗಳು ನಮ್ಮಲ್ಲಾಗಬೇಕು. ಹಾಗಾಗಲೇ ನಾವು ಸರ್ಕಾರಿ ನೌಕರರ ಸಂಘ ಅವರಿಗೆ ಪ್ರತಿ ಸಾರಿ ಹೇಳ್ತಾನೆ ಬಂದಿದ್ದೀವಿ 200 ಕೋಟಿ ಕೊರೋನಾಕ್ಕೆ ಕೊಟ್ಟಿದ್ದು. ನಮ್ಮ ಅಧ್ಯಕ್ಷರು ಹೇಳಿದ ಪ್ರಕಾರ ನಮ್ಮ ತಿಪ್ಪೇಸ್ವಾಮಿ ಅವರು, ರಾಜಶೇಖರ್ ಅವರು ಮನಸ್ಸು ಮಾಡಬೇಕು. ಬರೀ ಯೋಜನೆಗಳನ್ನು ಮಾಡೋದಲ್ಲ, ಕಾರ್ಯಗತಕ್ಕೆ ತರಬೇಕು. ಯಾರ್ಯಾರು ಮಕ್ಕಳಿದ್ದಾರೆ ಎಲ್ಲ ಕಡೆ ಹೇಳಿದ್ದೀನಿ ನಾನು, ನೌಕರರಿಗೆಲ್ಲರಿಗೂ ಗೊತ್ತಿದೆ. ಪ್ರತಿ ವರ್ಷ ಎಲ್ಲ ಸಮುದಾಯದಿಂದ ಪ್ರತಿಭೆಯನ್ನಾಧರಿಸಿ ಉನ್ನತ ಹುದ್ದೆಗಳಿಗೆ ವ್ಯಕ್ತಿಗಳು ಹೋಗುವಂತಾಗಬೇಕು. ಒಬ್ಬ KS ಅಧಿಕಾರಿ ಆದರೆ ಕ್ಯಾಬಿನೆಟ್ ಮಿನಿಸ್ಟರ್ ಮನೇಲಿದ್ದಂಗೆ, ಕ್ಯಾಬಿನೆಟ್ ಮಿನಿಸ್ಟರ್ ನಿಮ್ಮ ಮನೇಲಿದ್ದಂಗೆ. ಒಬ್ಬ ತಹಸೀಲ್ದಾರ್ ಆದರೆ, ಇಲ್ಲಿ ಬಂದಿದ್ದಾರೆ ಬಹಳಷ್ಟು ಜನ, ಒಂದು ತಾಲೂಕಿನ ಹಣೆ ಬರ ಚೇಂಜ್ ಮಾಡಬಹುದು. ಎಷ್ಟೋ ಜನ ಪಾವತಿ ಖಾತೆ, ಅಪ್ಪ ಸತ್ತೋಗಿದ್ದಾನೆ ಸ್ವಾಮಿ, ನಮ್ಮ ಅಪ್ಪ ಸತ್ತೋಗವನೆ, ನನ್ನ ಹೆಸರು ಕುಂದಿರಿಸ್ಕೊಡು ಅಂತೇಳಿ ಅಲ್ದಾಡಿ ಸತ್ತೋಗಿರ್ತವೆ. ಸ್ವಾಮಿ ನನ್ನ ಬೈಕ್ ಕದ್ದಿದೆ, ಕಳ್ಳತನ ಆಗಿದೆ, FIR ಮಾಡಿ. ಅಲ್ದಾಡಿರ್ತಾನ ಅವನು ಒಂದು ವಾರ, ನಾಳೆ ಬಾ ನಾಡಿದ್ದು ಬಾ. ಒಬ್ಬ PSI ಆದರೆ, imagine if somebody becomes IAS IPS officers, you don't know enormous power. ಸಿಕ್ಕಾಪಟ್ಟೆ ಪವರ್ ಇದೆ ರೀ. ಅದಕ್ಕೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ರು ಅಧಿಕಾರಶಾಹಿಯನ್ನು ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ, ಬೆನ್ಮೂಳೆ ಭಾರತದಂತ ಕರೆದಿದ್ದು. ಈ ರಾಜ್ಯದಲ್ಲಿ 215 ಜನ ಇದ್ದೀವಿ. ನಿಮಗೆ ಅಂಕಿ ಸಂಖ್ಯೆ ನಿಮ್ಗೆ ಗೊತ್ತಾಗಬೇಕಲ್ಲ. ಊರಿಂದ ಬಂದಿದ್ದೀರಿ, ಬುತ್ತಿ ಕಟ್ಕೊಂಡ್ ಬಂದಿದ್ದೀರಿ ಜಾತ್ರೆಗೆ. ಎಷ್ಟು ಜನ ಇದ್ದೀವಪ್ಪ ನಾವು? ಯಾರಿಗಾರ ಐಡಿಯಾ ಐತನು? 75 ವರ್ಷ ಆಯ್ತು ಸ್ವತಂತ್ರ ಬಂದು. ಡೈರೆಕ್ಟ್ ರಿಕ್ರೂಟ್ ಯಾರಿದ್ದಾರೆ? ಸ್ವಾಮೀಜಿ, ದಯಾನಂದ್ ಸಾಹೇಬ್ರು, ನಾನು, ರಾಧಿಕಾ. ಮತ್ತೆ ಯಾರು ಡೈರೆಕ್ಟರ್ ಇದ್ದಾರಾ? ಯಾರು ಇದ್ದಾರೆ? ಪಂಪಾಪತಿ ಯಾರು ಇದ್ದಾರೆ? ಪಂಪಾಪತಿ ಯಾರು ಇಲ್ಲ ಅಂತ ಹೇಳ್ತಾರ? IAS ಅಲ್ಲಿ ಮಂಜುಳಾ ಮೇಡಮ್, ಕುಮಾರ್ ನಾಯಕ್ ಸರ್, ಈಗ ಒಂದು ಯಾವುದೊಂದು ಐಶ್ವರ್ಯ ಅಂತ ಬಳ್ಳಾರಿಯಿಂದ. ಅಂದ್ರೆ ಏನಾಗಿದೆ ಸ್ವಾಮಿ? ಏನಾಗದೆ? ಇದು ನಿಮಗೆ ಇವತ್ತು ಆಲೋಚನೆ ಮಾಡಬೇಕಾದ ವಿಚಾರ. ಹಿಂದೆ ರಾಜರುಗಳಿರ್ತಿದ್ರು ಒಂದೊಂದು ಏರಿಯಾಗಳಿಗೆ, ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡೋರು. ಭೂಮಿ, ಅರವಟ್ಟಿಗೆ, ದೇವಸ್ಥಾನ, ಕೆರೆಕಟ್ಟೆ, ಹೊಸ ಕಾಯ್ದೆ ಕಾನೂನುಗಳನ್ನೆಲ್ಲ ಇಂದ ಕೆಲಸ ಅಧಿಕಾರಿಗಳಿಂದ ಆಗುತ್ತೆ. ಸಮರ್ಪಕ ಯೋಜನೆಯ ಜಾರಿ ಅಂತ ಅಧಿಕಾರಿಗಳಿಂದ ಆಯ್ತದೆ. ಇದನ್ನು ಯಾಕೆ ಹೇಳಿದೆ ಅಂದರೆ, ನನಗೆ ಗೊತ್ತಿದೆ ನಮ್ಮಲ್ಲಿ ಯಾರು ದೊಡ್ಡ ಫ್ಯಾಕ್ಟ್ರಿ, ದೊಡ್ಡ
ಏನವು ಮಿಲ್ಗಳು, ದೊಡ್ಡ ದೊಡ್ಡ ಕ್ವಾರಿಗಳು, ದೊಡ್ಡ ದೊಡ್ಡ ಬ್ಯಾಂಕ್ಗಳ ಓನರ್ಗಳಿಲ್ಲ. ಕೆಲ ಜನ ಇದ್ದಾರೆ, ಸ್ವಯಂ ಕಷ್ಟ ಬಿಟ್ಟು ಅವರು ಮುಂದೆ ಬಂದಿದ್ದಾರೆ, ಸ್ವಯಂ ಪ್ರತಿಭೆಯಿಂದ ಅವರು ಮುಂದೆ ಬಂದಿದ್ದಾರೆ. ನಮ್ಮ ಪ್ಯಾರಾಮೀಟರ್ ಇತರೆ ಜಾತಿಯವರೊಂದಿಗೆ ಹೋರಾಟ ಮಾಡೋದಲ್ಲ, ನಮ್ಮ ಬಲಹೀನತೆಗಳೊಂದಿಗೆ ನಾವು ಹೋರಾಟ ಮಾಡಬೇಕು, ನಮ್ಮ ಅಶಕ್ತತೆಗಳೊಂದಿಗೆ ನಾವು ಹೋರಾಟ ಮಾಡಬೇಕು. ನಮ್ಮ ಅವಸ್ಥೆಗೆ ಇತರರನ್ನ ದೂಷಿಸುವುದಲ್ಲ. ನನ್ನಲ್ಲಿರುವ ಅಶಕ್ತತೆ, ನನ್ನಲ್ಲಿರುವ ಬಲಹೀನತೆಗಳನ್ನು ಹಿಮ್ಮೆಟ್ಟಿಸಿ ನಾವು ಉದ್ಧಾರ ಆಗಬೇಕು. ಇದೊಂದೇ ಪರಿಹಾರ, ಇದೊಂದೇ ಮಾರ್ಗ. ಉಳಿದ ವೈಯಕ್ತಿಕ ವಿಚಾರಧಾರೆ ಸಾವಿರಾರು ಇರ್ತದೆ. ಇರಿ, ನೀವು ಯಾವ ಪಾರ್ಟಿನಲ್ಲಾದರೂ ಇರಿ, ಯಾವ ವಾದನಾದರೂ ಮಾಡಿ, ಏನಾದರೂ ಮಾಡಿ, ಮಕ್ಕಳ ಶಿಕ್ಷಣ, ಮೂಲಭೂತ ಸೌಕರ್ಯ, ಎಲ್ಲ ವ್ಯಕ್ತಿಗಳು ಅತ್ಯುತ್ತಮ ಸ್ಥಾನಕ್ಕೆ ಹೋಗುವ ಅವಕಾಶಗಳಿಗಾಗಿ ಇಡೀ ಸಮುದಾಯ ದುಡಿಬೇಕು. ಕಳೆದ 7 ವರ್ಷಗಳಿಂದ ಶ್ರೀಗಳು ಅದನ್ನು ಚಾಚು ತಪ್ಪದೆ ಮಾಡ್ತಾ ಇದ್ದಾರೆ. ಅವರ ಕಳಕಳಿಯನ್ನ ಕಣ್ಣಾರೆ ನಾನು ನೋಡಿದ್ದೀನಿ, ಅವರ ಅಸಹಾಯಕತೆಯನ್ನ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಾನು ನೋಡಿದ್ದೀನಿ. ಆದಾಗ್ಯೂ ಕೂಡ ಶಕ್ತಿ ಮೀರಿ ಯಾವುದೇ ನೌಕರ ಹೋದರೂ ಕೂಡ ಅವ್ರ ಪರ ನಿಲ್ತಾರೆ. ಒಬ್ಬ ಋಷಿ ಮಾಡಬೇಕಾದದ್ದು ಇದನ್ನೇ, ಒಬ್ಬ ಸನ್ಯಾಸಿಯವರು ಮಾಡಬೇಕಾಗಿರೋದು ಇದನ್ನೇ. ಅವ್ರಿಗೆ ಸ್ವಂತ ಮನೆ ಇಲ್ಲ, ಇರಬಾರ್ದು, ಇರ್ಕೂಡ್ದು, ಆ ರೀತಿ ಅವರು ಇದ್ದಾರೆ. ಇಲ್ಲಿಯ ನೌಕರರ ವೇದಿಕೆ ಅಂತ ಬದಲಾವಣೆಯ ಆರಂಭವನ್ನು ಮಾಡಲಿ. ನಾವಿದ್ದೀವಿ, ನಮ್ದೊಂದಿಗೆ ಇಮೇಜ್ ಆಗಿಬಿಟ್ಟತಿ. ಅವ ತಲೆ ಕೆಟ್ಟವದನವ, ನಾವು ತಲೆ ಕೆಟ್ಟವ್ರ. ಮುಂದೇನು ಇವಾಗ ಯಾರು ಕರೆದ್ರೂ ಹೋಯ್ತೀವಿ, ಕರೆದು ಊಟಕ್ಕೆ ಕರಿತೀರಾ ಬರ್ತೇವೆ, ಹುಡುಗರನ್ನು ಕುಂದಿರಿಸಿ ಮಾತನಾಡ್ಲಿಕ್ಕೆ ಕೇಳ್ತಾರ ಮಾತನಾಡ್ತೇವೆ, ಸ್ಕೂಲ್ ಫೀಸ್ ಕಟ್ಲಿಕ್ಕೆ ಕೇಳ್ತಾರ ಕಟ್ತೇವೆ. ನಮಗೆ ಶೋಕಿ ಇಲ್ಲ, ಮಾತನಾಡಿ ಗಳಿಸುವುದು ನನಗೇನೂ ಇಲ್ಲ, ನನ್ನನ್ನು ನಾನು ಇಂಟ್ರೊಡ್ಯೂಸ್ ಮಾಡುವ ಪರಿಸ್ಥಿತಿ ಇಂದುಳಿದಿಲ್ಲ. ಸ್ಟಿಲ್ ಐ ಡು ಇಟ್ ಬಿಕಾಸ್ ಅದು ನನ್ನ ಪಾಲಿನ ಸಂವಿಧಾನ, ನನ್ನ ಬದುಕಿನ ಸಂವಿಧಾನ. ನನ್ನ ಬದುಕಿನ ಸಂವಿಧಾನದ ಪೂರ್ವ ಪೀಠಿಕೆ, ಯಾರು ಇತರರಿಗೆ ಬಾಳುತ್ತಾರೋ ಅವನೇ ನಿಜವಾಗಿ ಬದುಕುತ್ತಾನೆ. ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಹೇಳಿದ ಆ ವೃತ್ತಿಗಳನ್ನು ನಂಬಿದವನು ನಾನು. ನನಗೊಂದು ಬೇಸಿಕ್ ಸ್ಟ್ರಕ್ಚರ್ ಇದೆ, ವಿಚ್ ವಿಲ್ ನಾಟ್ ಬಿ ಅಲ್ಟರ್ಡ್. ಸಂವಿಧಾನಕ್ಕೆ ಒಂದು ಬೇಸಿಕ್ ಸ್ಟ್ರಕ್ಚರ್ ಇದೆ. ನನ್ನ ಬೇಸಿಕ್ ಸ್ಟ್ರಕ್ಚರ್ ಏನಪ್ಪ? ಒಳ್ಳೇದಾಗುತ್ತಾನೆ ಮುನ್ನುಗ್ಗಿ ಮಾಡದನ, ಒಳ್ಳೇದಾಗುತ್ತಾನೆ ಮುನ್ನುಗ್ಗಿ ಮಾಡ, ಉಳಿದದ್ದು ಆಮೇಲೆ ನೋಡಿದ್ರೆ ಆದ್ರು. ಆರೋಪಕ್ಕೊಳಗಾಗದ ಯಾವನಾದರೂ ನಾಯಕನುಂಟೆ, ಆಕ್ರಮಣಕ್ಕೊಳಗಾಗದ ಸೈನಿಕನುಂಟೆ. ಆಕ್ರಮಣನೇ ಮಾಡಿಲ್ಲ ಅಂದ್ರೆ ಅವನು ಸೈನಿಕ ಹೆಂಗೆ? ಆರೋಪಗಳನ್ನೇ ಎದುರಿಸಿಲ್ಲ, ಅದನ್ನು ಮಿಟ್ಟಿ ನಿಲ್ಲಿಲ್ಲ ಅಂದ್ರೆ ಅವನ ನಾಯಕನೇ ಹೇಗೆ? ಸಿಂಪಲ್. ಸೊ ಆದ್ದರಿಂದ ಐ ಹ್ಯಾವ್ ಕ್ಲಾರಿಟಿ, ಅದ್ರ ಬಗ್ಗೆ ಕ್ಲಾರಿಟಿ ಇದೆ. ನೌಕರರ ಸಂಘದಿಂದ ಇದಾಗಬೇಕು. 5% ಇರುವ ನಾವು 20% ವಿದ್ಯಾವಂತ ವಿದ್ಯಾರ್ಥಿಗಳನ್ನು ಉಪಯೋಗಿಸಿಕೊಂಡು 75%ರಷ್ಟಿರುವ ರೈತರು, ಸಾಮಾನ್ಯ ವರ್ಗದವರು, ಕಡುಬಡವರನ್ನ ಜಾಗೃತಗೊಳಿಸುವ, ಅವರಿಗೆ ಶಕ್ತಿಯಾಗಿ ನಿಲ್ಲುವ, ನಮ್ಮಂತೆ 100 ಜನ ಹೊರಹೊಮ್ಮುವ ಕೆಲಸವನ್ನು ಮಾಡುವ ಜವಾಬ್ದಾರಿ ನೌಕರ ಸಂಘಕ್ಕಿದೆ. ಪ್ರತಿಭೆಯನ್ನು ಐಡೆಂಟಿಫೈ ಮಾಡಿ ಪ್ರೋತ್ಸಾಹ ಧನವನ್ನು ಕೊಡಬೇಕು, ಸ್ಕೂಲ್ ಫೀಸ್ಗಳನ್ನು ಕಟ್ಟಬೇಕು, ಹಾಸ್ಟೆಲ್ಗಳನ್ನು ಕೊಡಬೇಕು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಗಳನ್ನು ಕೊಡಬೇಕು. 1000 ಜನ ಆಗದೆ ಹೋದರೂ ಕೂಡ ಪರವಾಗಿಲ್ಲ, ವರ್ಷಕ್ಕೆ 10 ಜನ ಮಿನಿಮಮ್ IAS IPS ಆಗ್ಬೇಕ್ರಿ. ಆಮೇಲೆ ನಾನು ಇದನ್ನು ಹೇಳಕತ್ತಿರೋದು, ಲಭ್ಯವಿದ್ದಿರೋ ಹುದ್ದೆಗಳು ಪ್ರತಿ ವರ್ಷ 3 ಇರ್ತದೆ, 2 ಇರ್ತದೆ, 1 ಇರ್ತದೆ. ರಾಜ್ಯ ಸರ್ಕಾರದಲ್ಲಾದ್ರೆ ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ ಸೇರುತ್ತೆ. UPS ಅಲ್ಲಿ ಆ ಕಾನ್ಸೆಪ್ಟೇ ಇಲ್ಲ. UPSC ನಲ್ಲಿ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಲ್ಲಿ IAS IPS ಹುದ್ದೆಗೆ ಆ ರಾಜ್ಯದ ಆ ಸಮುದಾಯದ ವ್ಯಕ್ತಿಗಳು ಇಲ್ಲದೆ ಹೋದಲ್ಲಿ ಅದನ್ನು ಅವ್ರು ಯಾವತ್ತೂ ಬ್ಯಾಕ್ಲಾಗ್ ಅಂತ ಕನ್ಸಿಡರೇ ಮಾಡಲ್ಲ. ಬೇರೆ ವರ್ಗಕ್ಕೆ ಕೊಟ್ಬಿಡ್ತಾರೆ. ಅದನ್ನ ಯಾಕೆ ಕಳ್ಕೊಳ್ಬೇಕು? ಒಬ್ಬ ಬರಲಿ, ಅವನು ಅಟ್ಲೀಸ್ಟ್ ಯಾರು ಉದ್ಧಾರ ಮಾಡದೆ ಹೋದ್ರೆ ಅವನ ಊರು, ಅವನ ಮನೆಯಿಂದ ಉದ್ಧಾರ ಮಾಡ್ತಾನಲ್ಲ.
ಸಾಕು. ಒಬ್ಬ ಫಲಾನುಭವಿ ಹೋಗಿ ಕ್ಯೂನಲ್ಲಿ ನಿಲ್ಲೋನು ಕಡಿಮೆ ಅನ್ನಲ್ಲ, ಸ್ವಾಮಿ ನಂದು BPL ಅಕ್ಕಿ ಕೊಡಿ, ಸ್ವಾಮಿ ನಂದು ನಮ್ಮ ಅಪ್ಪನ ವಯಸ್ಸಾಗಿದೆ ಪೆನ್ಷನ್ ಕೊಡಿ, ಸ್ವಾಮಿ ನನಗೂ ಗಂಗಾ ಕಲ್ಯಾಣ ಅಪ್ಲಿಕೇಶನ್ ಹಾಕಿ, ನನಗೂ ಸ್ವಯಂ ಉದ್ಯೋಗ ಕಾರ್ ಕೊಡಿ. ಅವನು ಕಾರ್ ಕೇಳೋನು ಬದಲಾಗಿ ಕರ ಟ್ಯಾಕ್ಸ್ ಕಟ್ಟೋನಾಗಬೇಕು, ಇನ್ಕಮ್ ಟ್ಯಾಕ್ಸ್ ಕಟ್ಟೋನಾಗಬೇಕು, ಚಾರ್ಟರ್ಡ್ ಅಕೌಂಟೆಂಟನ್ನು ಇಡಬೇಕು, ಇಟ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸನ್ನು ಫೈಲ್ ಮಾಡೋನಾಗಬೇಕು. ಹಾಗಾಗಲೇ ನಮ್ಮ ಆಸೆ ಇಷ್ಟನಪ್ಪ, ನಮ್ಮ ಆಸೆ ಇಷ್ಟೇ. ಸೊ ಇಷ್ಟು ಸಾಕಲ್ಲ ಇವತ್ತಿಗೆ? 5:50 ಆಯ್ತು. ನಂಗೆ ಗೊತ್ತು ನೀವು ಕೇಳ್ತೀರಿ. ಹೇಳಿದ್ದೆಲ್ಲ ಹೋಗಿ ಮನೆಗೆ ಹೇಳ್ರಿ ದಯಮಾಡಿ. ನಿಮ್ಗೆ ನೆನಪಿಲ್ಲರ ಫೋನ್ ಮಾಡಿ ಮನೆಗೆ ಕರೀರಿ. ಬಾ ಸಾಹೇಬ ಎಲ್ಲಿದ್ದೀವಿ, ಅಲ್ಲಿ ಅಡ್ಡಾಡ್ತಿದ್ದಿ, ನಮ್ಮ ಮನೆಗೆ ಬಾ ಅಂತ ಕರೀರಿ. ಅವತ್ತು ಬಂದು ಕೂತ್ಕೊಂಡು ಮಕ್ಕಳ ಜೊತೆ ಮಾತನಾಡ್ತೀನಿ. ಯಾರ್ಯಾರ ಮನ್ಯಾಗ ಮಕ್ಕಳದವು SLC PUC ಓದರ, ನೀವು ಅನ್ಕೋಬೇಕು ನಿಮ್ಮ ಮನ್ಯಾಗ, ನನ್ನ ಮನ್ಯಾಗ ಒಬ್ಬ ಫ್ಯೂಚರ್ IAS IPS ಅದಾನ, ನನ್ನ ಮನ್ಯಾಗ ಒಬ್ಬ ಫ್ಯೂಚರ್ PSI ಅದಾನ, KS ಅದಾನ, ಅವನಿಗೋಸ್ಕರ ನಾನು ಏನಾದರೂ ಮಾಡ್ತೀನಿ. ನಾನು ಒಳ್ಳೆ ಬಟ್ಟೆ ಹಾಕ್ತೀನಿ ಇಲ್ಲ, ನನ್ನ ಮಗನಿಗೆ ಒಳ್ಳೆ ಬಟ್ಟೆ ಕೊಡ್ತೀನಿ. ನಾನು ಒಳ್ಳೆ ಊಟ ಮಾಡ್ತೀನಲ್ಲ, ಮಗಳಿಗೆ ಬಡ್ದು ಎಬ್ಬಿಸಿ ಕುಂದಿರಿಸಿ ಆಕೆಗೆ ತಿನ್ನಕ್ಕೆ ಬಾಳೆಹಣ್ಣು ಉತ್ತತ್ತಿ ಕಜ್ರ ಕೊಡ್ತೀನಿ. ನಾನಂತೂ ಓದಿಲ್ಲ, ನನ್ನ ಮಗಳನ್ನ ಡಬಲ್ ಡಿಗ್ರಿ ಮಾಡ್ತೀನಿ. ನಾನಂತೂ ಮಾಡೋಕ್ಕಾಗಲಿಲ್ಲ, ಅವಳು ಮಾಡ್ತೀನಿ ಅನ್ನೋ ಕನಸು ನೀವು ಇಲ್ಲಿಂದ ಹೊತ್ಕೊಂಡು ಹೋಗಿ. ಅದೇ ಈ ಅರಿವಿನ ಜಾತ್ರೆಯ ಉದ್ದೇಶ. ಹಾಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಎರಡೂ ಕಾಲಗಳು ಇಡೀ ಸಮುದಾಯದ್ದು ಸಬಲಗೊಳ್ಳಲಿ ಅಂದಾಗ ಮಾತ್ರ ಈ ರೀತಿ ಕರಾಟೆ ಪ್ರಾಕ್ಟೀಸ್ ಮಾಡ್ಬೋದು. ಮೆದುಳಾಗಿ ಕೆಲಸ ಮಾಡಲಿಕ್ಕೆ ನೌಕರ ವರ್ಗ ಸಿದ್ಧ ಇದೆ, ಗುರುಗಳಾಗಿ ಮಾರ್ಗದರ್ಶನ ಮಾಡಲಿಕ್ಕೆ ಸ್ತ್ರೀಗಳಿದ್ದಾರೆ, ಸಂಘಟನೆಗಾಗಿ ಶ್ರಮ ವಹಿಸಿ ರಾತ್ರಿ ಹಗಲು ಕೆಲಸ ಮಾಡಲಿಕ್ಕೆ ಚಂದ್ರಶೇಖರ್ ಸರು, ಅರ್ತಿಕೋಟಿ ವೀರೇಂದ್ರ ಸಿಂಗ್ ಸರು, ಪಂಪಾಪತಿಯವರು ಎಲ್ಲರೂ ಅವ್ರು ಅದಾರ. ಸೊ ಇಷ್ಟಾಗಲಿ, ನಿಮ್ಮಿಂದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಮನೇಲಿ ಒಂದು ಲೈಬ್ರರಿ ಶುರು ಮಾಡಿರಿ, 10 ಪುಸ್ತಕ ಓದ್ರಿ, ಇಲ್ಲಿಂದ ಒಯ್ಬೇಕಾದ್ರೆ ಹೋಗ್ರಿ, ಮಕ್ಕಳಿಗೆ ಓದಿ ಹೇಳ್ರಿ ನಿಮ್ಮ ಚರಿತ್ರೆ ಏನು, ಎಲ್ಲಿಂದ ಬಂದ್ವಿ, ಹೇಗಿದ್ವಿ, ಹೇಗೆಲ್ಲ ಬದುಕಿದ್ವಿ, ಈಗ ಹೇಗಿದ್ದೀವಿ, ಮುಂದೆ 20 ವರ್ಷಗಳ ಅವಧಿ ಒಳಗಾಗಿ ನಾವೇನು ಮಾಡ್ಬೇಕು, ನಮ್ಮ ಬದುಕು ಬದಲಾಗಬೇಕು. ಗುಡಿಸಲು ಮನೆ ಹೋಗಿ ಪಕ್ಕ ಮನೆ ಆಗಬೇಕು, ಸೈಕಲ್ ಹೋಗಿ ಬೈಕ್ ಬರಬೇಕು, ಬೈಕ್ ಹೋಗಿ ಕಾರ್ ಬರಬೇಕು. ಸೆಕೆಂಡ್ ಹ್ಯಾಂಡ್ ಆದರೂ ಪರವಾಗಿಲ್ಲ, ಊರಿನ ಜನ ಏನಂದ್ರೂ ಪರವಾಗಿಲ್ಲ, ಕಾರ್ನಾಗ ಅಡ್ಡಾಡ್ರಿ. ಜನ ಏನ್ರಿ ಹಾಕನ್ಲಿ, ವೈಟ್ ಬಟ್ಟೆ ಹಾಕ್ರಿ, ಪಕ್ಕ ಐರನ್ ಇರಲೆ. ಅವನವನ ಮನ್ಯಾಗ ಸಂತಿರ್ಲಿಕ್ಕೆ ಹೋದ್ರೂ ಪರವಾಗಿಲ್ಲ, ಹೊರಗಡೆ ಕಾಣಂಗ ಒಂದು 500 ನೋಟ ಜೇಬನಾಗ ಇಡ್ರೆ ಅದು ಕಾಣಬೇಕದ. 500 ನೋಟ 500 ನೋಟ್ ಕಾಣಬೇಕು. ಎಷ್ಟು ದಿವಸ ಅಲ್ಲೇ ಬಾಲ್ಯಲ್ಲೇ ಕಸ ಹೊಡಿ, ಎಷ್ಟು ದಿವಸ ಕಸ ಹೊಡಿತೀರೋ? ಬಾಲೆ ಇಲ್ಲ, ಇದನ್ನು ಹೊರ ಎಷ್ಟು ದಿವಸ ಹೊರ್ತೀರಿ? ಬಾಲೆ ಇಲ್ಲ, ಅಲ್ಲಿ ಹೋಗಿ ಬರೋಣ. ನೀನು ಬಾರಪ್ಪ ಸಾಹೇಬ, ನಮ್ಮ ಟೈಮ್ ಬರಕತೈತಿ, ನೀನು ಬಾ. ನೋಡಿಲ್ಲ 500 ರೂಪಾಯಿ ಐತಿ, ತೋರಿಸ್ಬಿಡ್ರಿ, ಹಂಗೆ ಇಡ್ರಿ, ಅದನ್ನ ಖರ್ಚು ಮಾಡಲಿದ್ರು ಪರವಾಗಿಲ್ಲ. ಅದು ರೀ ಸ್ವಾಭಿಮಾನ, ಅದು ಸ್ವಾಭಿಮಾನ. ಹಂಗೆ ಬದುಕುವಂತಾಗಲಿ. ಅಂಥ ಸ್ವಾಭಿಮಾನದ ಮದಕರಿ ನಾಯಕರ ನಿಜ ರಕ್ತ ನಿಮ್ಮಲ್ಲಿ ಪ್ರವಹಿಸಲಿ. ಜ್ಞಾನದಿಂದ ಮಾತ್ರ ಎಲ್ಲ, ಶಿಕ್ಷಣದಿಂದ ಮಾತ್ರ ಎಲ್ಲದಕ್ಕೂ ಪರಿಹಾರ ಅನ್ನೋ ವಾಲ್ಮೀಕಿಯವರ ಬದುಕಿನ ಸಂದೇಶ ನಿಮ್ಮಲ್ಲಿ ಬರಲಿ. ಶಿಸ್ತು ಮಾತ್ರ ಒಬ್ಬ ವ್ಯಕ್ತಿಯನ್ನು ಉದ್ಧಾರ ಮಾಡುತ್ತೆ ಅನ್ನೋ ಶಿವಪ್ಪ ನಾಯಕನ ಗುಣಗಳು ನಿಮ್ಮಲ್ಲಿ ಬರಲಿ. ಕುಟುಂಬವನ್ನು ಸಂರಕ್ಷಿಸುವ ಗಂಡುಗಲಿ ಕುಮಾರರಾಮನ ಆ ಗುಣಗಳು ಇನ್ನೊಮ್ಮೆ ನಿಮ್ಮಲ್ಲಿ ಆವಿರ್ಭವಿಸಲಿ ಅಂತ ಹೇಳ್ತಾ, ಅದಕ್ಕೆ ಸದಾ ಕೆಲಸ ಮಾಡೋಕೆ ಹಗಲಿ ರಾತ್ರಿ ನಾವು ಸಿದ್ಧರಿದ್ದೀವಿ ಅಂತ ಹೇಳಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ವಂದಿಸಿ, 7ನೇ ಈ ವಾಲ್ಮೀಕಿ ಜಾತ್ರೆಗೆ ಆಗಮಿಸಿರುವ ಎಲ್ಲರಿಗೂ, ಎಲ್ಲ ತಾಯಂದಿರಿಗೆ, ಹಿರಿಯರಿಗೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಒಳ್ಳೆಯದಾಗಲಿ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ.